ಓಂ ಶಾಂತಿ. ದಿನಾಂಕ 18/1/2000 ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ಮುರಳಿಯ ಮುಖ್ಯಾಂಶ: ब्रह्मा बाप समान त्याग, तपस्या और सेवा का ವೈಬ್ರೇಷನ್ ವಿಶ್ವ में फैलावो. ಬ್ರಹ್ಮ ತಂದೆಯ ಸಮಾನವಾಗಿ ತ್ಯಾಗ, ತಪಸ್ಸು ಮತ್ತು ಸೇವೆಯ ವೈಬ್ರೇಷನ್ ಅನ್ನ, ಪ್ರಕಂಪನಗಳನ್ನ ವಿಶ್ವದಲ್ಲೆಲ್ಲಾ ಕಡೆ ಹರಡಿಸಿ. ब्रह्मा बाप का त्याग ड्रामा में विशेष नूंदा हुआ है. आदि से ब्रह्मा बाप का त्याग और आप बच्चों का भाग्य नूंदा हुआ है. ಬಾಬಾ ತಿಳಿಸ್ತಾರೆ, ಬ್ರಹ್ಮ ತಂದೆಯ ತ್ಯಾಗ ಅಂತಕ್ಕಂತಹದ್ದು ಈ ಸೃಷ್ಟಿ ನಾಟಕದಲ್ಲಿ ವಿಶೇಷವಾಗಿ ನೋಂದಾಯಿಸಲ್ಪಟ್ಟಿದೆ. ಆದಿಯಿಂದಲೂ ಬ್ರಹ್ಮ ತಂದೆಯವರ ತ್ಯಾಗ ನೀವೆಲ್ಲ ಮಕ್ಕಳ ಭಾಗ್ಯಕ್ಕೋಸ್ಕರ ಅಥವಾ ನೀವೆಲ್ಲ ಮಕ್ಕಳ ಭಾಗ್ಯವಾಗಿ ನೋಂದಾಯಿಸಲ್ಪಟ್ಟಿದೆ. ಅಂದ್ರೆ ಬಾಬಾರವರು ಏನೆಲ್ಲ ಆದಿಯಲ್ಲಿ ತನು ಮನ ಧನ ಅಥವಾ ಸರ್ವಸ್ವವನ್ನು ತ್ಯಜಿಸಿ ಆಗ ಓಂ ಮಂಡಲಿ ಅಥವಾ ಯಜ್ಞ ಸ್ಥಾಪನೆ ಆಯ್ತು. ಆ ಮುಖಾಂತರ ನಮ್ಮೆಲ್ಲರ ಭಾಗ್ಯವು ಅದರೊಳಗೆ ಸೇರ್ಕೊಳ್ತು. सबसे नंबर 1 त्याग का एग्जाम्पल ब्रह्मा बाप बन. त्याग उसको कहा जाता है जो सब कुछ प्राप्त होते हुए त्याग करे. ಬಾಬಾ ತಿಳಿಸ್ತಾರೆ, ಎಲ್ಲರಿಗಿಂತ ನಂಬರ್ 1 ತ್ಯಾಗದ ಒಂದು ಉದಾಹರಣೆ, ಒಂದು ಮಾದರಿ ಬ್ರಹ್ಮ ಬಾಬರವರ ಜೀವನ ಆಗಿತ್ತು ಅಥವಾ ಬ್ರಹ್ಮ ಬಾಬಾ ಆಗಿದ್ರು. ತ್ಯಾಗ ಎನ್ನುವುದರ ಅರ್ಥ ಪರಿಭಾಷೆಯನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಸಬ್ ಕುಚ್ ಪ್ರಾಪ್ತ ಹೋತೆ ಹುಯೇ ತ್ಯಾಗ ಕರೆ. ಎಲ್ಲ ಇದೆ, ಎಲ್ಲ ಇದ್ರೂ ಸಹ ಅದನ್ನ ತ್ಯಜಿಸೋದು, ಇದು ನಿಜವಾದ ತ್ಯಾಗದ ಪರಿಭಾಷೆ. ಅಂದ್ರೆ ಇದ್ದಾಗ ನಮಗೆ ಲಭ್ಯವಾಗ್ತಾ ಇದೆ, ಸಹಜವಾಗಿ ನಮಗೆ ಪ್ರಾಪ್ತಿ ಆಗಿದೆ ತನು ಮನ ಧನ ಸುಖ ಸವಲತ್ತು ಇತ್ಯಾದಿಗಳು, ಆಗ ಅದನ್ನ ತ್ಯಜಿಸೋದೇ ನಿಜವಾದ ತ್ಯಾಗ. ಇಲ್ಲದೆ ಇದ್ದಾಗ ತ್ಯಜಿಸೋದು ಅದು ಸೆಕೆಂಡ್ ಆಗ್ಬಿಡುತ್ತೆ. समय अनुसार समस्या के अनुसार त्याग श्रेष्ठ त्याग नहीं. शुरू से ही देखो, तन मन धन संबंध सर्व प्राप्ति होते हुए त्याग किया. ಬಾಬಾ ತಿಳಿಸ್ತಾ ಇದ್ದಾರೆ, ಸಮಯಾನುಸಾರ ಸಮಸ್ಯೆಗಳ ಅನುಸಾರವಾಗಿ ತ್ಯಾಗ ಮಾಡಿದ್ರೆ ಅದನ್ನ ಅಂತ ದೊಡ್ಡ ಶ್ರೇಷ್ಠ ತ್ಯಾಗ ಅಂತ ಹೊಗಳಲಿಕ್ಕೆ ಆಗೋದಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ ತಾನೆ, ಮೊದಲು ನಮ್ಗೆ ಎಲ್ಲಾ ಇತ್ತು. ಈಗ ಈ ಕೊರೋನಾ ಟೈಮ್ ಅಲ್ಲಿ ನಾವೆಲ್ಲಾನು ಸಹ ಎಷ್ಟೋ ವ್ಯಕ್ತಿ ವಸ್ತು ವೈಭವಗಳನ್ನ ನಾವು ತ್ಯಜಿಸ್ಬೇಕಾಯ್ತು. ಇದೊಂದು ದೊಡ್ಡ ಸಾಧನೆ ಅಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತು, ಮಾಡು ಇಲ್ಲವೇ ಮಡಿ, ತ್ಯಜಿಸು ಇಲ್ಲ ಅಂತಂದ್ರೆ ರೆಡಿ ಆಗು ಅಂದಾಗ ನಾವೇನ್ ಮಾಡ್ತೀವಿ, ಓಹೋ ನಮ್ಮ ಜೀವ ಮುಖ್ಯ, ಜೀವ ಇದ್ದರೆ ಜೀವನ ಅಂತ ಅದನ್ನೆಲ್ಲ ನಾವು ತ್ಯಜಿಸಿದ್ವಿ. ಅದೇ ನಾವು ಇದ್ದಾಗಲೂ ವ್ಯಕ್ತಿ ವಸ್ತು ವೈಭವಗಳು ಅನುಕೂಲತೆಗಳು ಸಮಸ್ಯೆಗಳು ಇಲ್ಲದೆ ಇದ್ದಾಗ್ಲೂ ತ್ಯಾಗ ಮಾಡ್ತಿದ್ವ ಅದನ್ನ ಅಂತ ನಮ್ಮಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಶುರು ಸೇ ಹಿ ದೇಕೋ, ಬಾಬಾ ಹೇಳ್ತಾರೆ, ಪ್ರಾರಂಭದಿಂದಲೂ ತನು ಮನ ಧನ ಬ್ರಹ್ಮ ಬಾಬಾ ಅವರು ಸಂಬಂಧ ಸರ್ವ ಪ್ರಾಪ್ತಿಗಳು ಇದ್ದಾಗಲೂ ಸಹ ಅವರು ತ್ಯಾಗ ಮಾಡಿದ್ರು. ಗೊತ್ತಿದೆ ತಾನೆ, ಬಾಬಾ ಕೋಟ್ಯಾಧೀಶ್ವರ ಆಗಿದ್ರು. ಅವರಿಗೂ ಸಹ ನಿಮ್ಮೆಲ್ಲರ ಹಾಗೇನೆ ಸಂಬಂಧಗಳಿತ್ತು. ಅಂದ್ರೆ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಂಬಂಧಗಳಿದ್ದೇ ಇರುತ್ತೆ. ಆ ಸಂಬಂಧಗಳ ಬಂಧನವನ್ನ ಅವರು ನಿರ್ಮೋಹಿಯಾಗಿ, ನಷ್ಟಮೋಹಿಯಾಗಿ, ವೈರಾಗಿಯಾಗಿ, ತ್ಯಾಗಿಯಾಗಿ ಅವರು ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ಕತ್ತರಿಸಿಬಿಟ್ರು. ಈ ರೀತಿನಲ್ಲಿ ಏನಾಯ್ತು, ಜಾಟ್ಕೋ ಅಂತಾರಲ್ಲ, ಒಂದೇ ಏಟಿಗೆ ಅವರು ಎಲ್ಲವನ್ನು ತ್ಯಜಿಸಿದ್ರು. ಸಬಿ ಸಾಧನ್ ಹೋತೆ ಹುಯೇ ಸ್ವಯಂ ಪುರಾನೆ ಮೇ ಹಿ ರಹೆ. ಬ್ರಹ್ಮ ಬಾಬರವರ ಕಾಲದಲ್ಲಿ ಪಾಂಡವ ಭವನ ತಾವೆಲ್ಲ ನೋಡಿದ್ದೀರಿ. ಬಾಬರವರು ಮೊದಲು ಭಾರತಕ್ಕೆ ಸಂಸ್ಥೆ ಸ್ಥಳಾಂತರವಾದಾಗ ಆಗ ಆ ಪಾಂಡವ ಭವನ ಇದೆಯಲ್ಲ, ಆ ಬಿಲ್ಡಿಂಗ್ ಅನ್ನ ಕೊಂಡ್ಕೊಂಡ್ರು ಮತ್ತು ಅಲ್ಲೇನೆ ಎಲ್ಲಾ ಯಜ್ಞವತ್ಸರು ವಾಸ ಮಾಡ್ತಾ ಇದ್ರು. ಕ್ರಮೇಣವಾಗಿ ಈಗ ಹಿಸ್ಟ್ರಿ ಹಾಲ್ ಅಂತ ಹೇಳ್ತೀವಲ್ಲ, ಆ ಭವನ ಮತ್ತು ಶಾಂತಿ ಸ್ತಂಭದ ಸುತ್ತಲೂ ಇರುವ ಟ್ರೈನಿಂಗ್ ಕ್ಲಾಸಸ್ ಅನ್ನೆಲ್ಲ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ರು.
ಆದ್ರೆ ಬ್ರಹ್ಮ ಬಾಬರವರು ಹೊಸ ಕಟ್ಟಡದಲ್ಲಿ ಶಿಫ್ಟ್ ಆಗ್ಲಿಲ್ಲ, ಅದ್ರಲ್ಲಿ ವಾಸ ಮಾಡ್ಲಿಲ್ಲ. ಮೊದಲಿಂದಲೂ ಯಾವ ಹಳೆ ಒಂದು ಕೊಠಡಿಯಲ್ಲಿ ಇದ್ರು ಭವನದಲ್ಲಿ, ಅಲ್ಲೇ ಅವರು ವಾಸವನ್ನ ಮುಂದುವರಿಸಿದ್ರು. ಇದು ಸಹ ನೋಡಿ, ಹೊಸ ಬಿಲ್ಡಿಂಗ್ ಇತ್ತು, ಅನುಕೂಲಕರವಾಗಿ ಚೆನ್ನಾಗಿ ಗಾಳಿ ಬೆಳಕು ಅಥವಾ ಎಲ್ಲ ಫ್ರೆಶ್ ಆಗಿದೆ, ಅಲ್ಲಿ ಇರಬಹುದಾಗಿತ್ತು. ಎಲ್ಲ ಅವರದ್ದೇ ಸಂಪತ್ತು, ಅವರೇ ತನುಮನದನ ಹಾಕಿದ್ದು, ಅದನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವರು ಹಳೆಯ ಭವನದಲ್ಲೇ ಇದ್ರು. ಈಗ ನಾವು ಸಹ ಮೌಂಟ್ ಅಬುಗೆ ಹೋಗ್ತೀವಿ ತಾನೆ, ನಾವೇನ್ ಆಯ್ಕೆ ಮಾಡ್ಕೊಳ್ತೀವಿ? ಆದ್ರೆ ಬ್ರಹ್ಮ ಬಾಬಾ ಅವರ ತ್ಯಾಗ ನೋಡಿ ಹೇಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಭಿ ಸಾಧನ ಹೋತೆ ಹುಯೆ ಸಬ್ ಸ್ವಯಂ ಪುರಾನೆ ಮೇ ಹಿ ರಹೆ, ಸಾಧನೋ ಕಾ ಆರಂಭ ಹೋ ಗಯಾ ತಾ ನ, ಹೋತೆ ಹುಯೆ ಬಿ ಸಾಧನಾ ಮೇ ಅಟಲ್ ರಹೆ. ಎಲ್ಲ ಸವಲತ್ತುಗಳು ಅಂದ್ರೆ ಸೌಕರ್ಯಗಳು ಯಜ್ಞದಲ್ಲಿ ಸಿಗ್ಲಿಕ್ಕೆ ವ್ಯವಸ್ಥೆಗಳು ಶುರುವಾಗಿತ್ತು, ಎಲ್ಲ ವ್ಯವಸ್ಥೆಗಳು ಸುವ್ಯವಸ್ಥೆ ಆಗಿತ್ತು. ಅದೆಲ್ಲ ಇದ್ರೂ ಸಹ ಬ್ರಹ್ಮ ಬಾಬಾ ತನ್ನ ತ್ಯಾಗ ತಪಸ್ಸಿನ ಸಾಧನೆಯಲ್ಲಿ ಅವರು ಮಗ್ನರಾಗಿದ್ರು. ಯ ಬ್ರಹ್ಮ ಕಿ ತಪಸ್ಯ ಅಬ್ ಸಬ್ ಬಚ್ಚೋಂ ಕಾ ಭಾಗ್ಯ ಬನಾಕರ್ ಗಯಿ. ಈ ರೀತಿನಲ್ಲಿ ಬ್ರಹ್ಮ ಬಾಬರವರು ಏನು ತ್ಯಾಗದ ಬಲದಿಂದ ತಪಸ್ಸು ಮಾಡಿದ್ರು, ಏಕೆಂದ್ರೆ ತಪಸ್ಸಿನ ಬಲಕ್ಕೆ ಆಧಾರನೇ ತ್ಯಾಗ. ಈ ಒಂದು ಬಲ ನೀವೆಲ್ಲ ಮಕ್ಕಳ ಭಾಗ್ಯವನ್ನ ರೂಪಿಸ್ತು. ड्रामानुसार ऐसे त्याग का एग्जाम्पल रूप में ब्रह्मा बाप ही बना और इसी त्याग ने संकल्प शक्ति की सेवा का ವಿಶೇಷ ಪಾರ್ಟ್ ಬನಾಯ. ಇದನ್ನ ಬಾಬಾ ಏನ್ ಹೇಳ್ತಿದ್ದಾರೆ, ತ್ಯಾಗ ಅನ್ನೋದು ಅವರ ವ್ಯಕ್ತಿಗತ ಜೀವನಕ್ಕೋಸ್ಕರ ಭಾಗ್ಯ ಅಥವಾ ಅವರ ಪುರುಷಾರ್ಥವನ್ನ ಮಾತ್ರ ಮುಂದುವರಿಸ್ತು ಅಂತ ಅಲ್ಲ, ಅವರ ತ್ಯಾಗ ಸಮಸ್ತ ಜಗತ್ತಿಗೆ ಒಂದು ಏನಾಯ್ತು, ಭಾಗ್ಯ ರೂಪಿಸ್ಲಿಕ್ಕೆ ಸಹಯೋಗ ಆಯ್ತು. ಅಂದ್ರೆ ಅವರ ತ್ಯಾಗದಿಂದ, ಅವರ ತಪೋಬಲದಿಂದ ಏನಾಯ್ತು, ಅವರ ಸಂಕಲ್ಪ ಶಕ್ತಿಯಿಂದ ವಿಶ್ವ ಸೇವೆಯ ಪಾತ್ರ ನಡೀತು. ಏಕೆಂದ್ರೆ ಆ ತ್ಯಾಗದ ಹಿಂದೆ, ಆ ತಪಸ್ಸಿನ ಹಿಂದೆ ಉದ್ದೇಶ ಏನಿತ್ತು ಅಂದ್ರೆ ಸ್ವಾರ್ಥ ಇರ್ಲಿಲ್ಲ. ಭಾರತ ಅಥವಾ ವಿಶ್ವದ ಉದ್ಧಾರವಾಗ್ಲಿ, ಪರಮಾತ್ಮನ ಕರ್ತವ್ಯ ಜಗತ್ತಿನಲ್ಲಿ ಎಲ್ಲ ಕಡೆ ನಡೀಲಿ, ಪರಮಾತ್ಮನ ಸಂದೇಶ ತಲುಪ್ಲಿ ಅನ್ನುವ ಒಂದು ಉದ್ದೇಶದಿಂದ ಅವರು ತ್ಯಾಗ ಮತ್ತು ತಪಸ್ ಮಾಡಿದ್ರು. जो नए नए बच्चे संकल्प शक्ति से फास्ट वृद्धि को प्राप्त कर रहे हैं, तो सुना ब्रह्मा बाप के त्याग की कहानी. ಬಾಬಾ ತಿಳಿಸ್ತಾ ಇದ್ದಾರೆ, ಇದೆಲ್ಲನೂ ಸಹ ತ್ಯಾಗದ ಆಧಾರದಿಂದ ಏನಾಯ್ತು ಅಂದ್ರೆ, ಬ್ರಹ್ಮನ ಮಾನಸ ಪುತ್ರರು ನಾವೆಲ್ಲ ಜನ್ಮ ತಗೊಂಡ್ವಿ. ಅಂದ್ರೆ 69ನೇ ಇಸ್ವಿಯ ನಂತರ ವಿದೇಶದ ಸೇವೆ ಮತ್ತು ಸ್ವದೇಶದ ಸೇವೆ ಬಹಳ ಶೀಘ್ರವಾಗಿ ವಿಸ್ತಾರವಾಯ್ತು. ಅಂದ್ರೆ ಅವರು ಅವ್ಯಕ್ತ ಸ್ಥಿತಿಯನ್ನ ಹೊಂದಿದ ಮೇಲೆ ಅವರ ಒಂದು ಶಕ್ತಿ ಮತ್ತು ಅವರ ಸಂಕಲ್ಪ ಏನು ಇತ್ತು, ಸೇವೆಯ ಸಂಕಲ್ಪ, ಆ ಶಕ್ತಿ ಇನ್ನೂ ಹೆಚ್ಚು ಪಟ್ಟು ವಿಸ್ತಾರವಾಗಿ ಸಂಸ್ಥೆಯ ಒಂದು ಪ್ರಗತಿ ಆಯ್ತು. ಅರ್ಥಾತ್ ಅನೇಕ ಆತ್ಮರು ಜ್ಞಾನವನ್ನ ಪಡೆದು ಅವರ ಆತ್ಮದ ಉದ್ಧಾರವನ್ನ ಮಾಡ್ಕೊಳ್ತಾ ಇದ್ರು. ಸುನಾ ಬ್ರಹ್ಮ ಬಾಪ್ ಕಿ ತ್ಯಾಗ ಕಿ ಕಹಾನಿ. ಈಗ ನಿಮಗೆ ಗೊತ್ತಾಯ್ತಲ್ವಾ ಬ್ರಹ್ಮ ತಂದೆಯ ತ್ಯಾಗದ ಕತೆ ಏನು ಅಂತ. ಅಂದ್ರೆ ಆ ತ್ಯಾಗದ ಹಿಂದೆ ಅನೇಕರ ಭಾಗ್ಯ. ಇವತ್ತು ನಾವೆಲ್ಲ ಕೇಳ್ತೀವಿ ತಾನೆ, ಯಾವುದೇ ಒಂದು ವ್ಯಕ್ತಿಯ ಒಂದು ಯಶೋಗಾಥೆ, ಜೀವನ ಗಾಥೆಯನ್ನ ಕೇಳಿದಾಗ ಅವರು ಮೊದಲು ಅವರ ಒಂದು ಗುರಿ ಏನ್ ಇಟ್ಕೊಳ್ತಾರೆ, ಆಗ ಅದಕ್ಕಾಗಿ ಅವರು ಜೀವನದಲ್ಲಿ ಎಷ್ಟೋ ತ್ಯಾಗವನ್ನ ಮಾಡಿರ್ತಾರೆ. ಆಗ ಯಾರು ಸಹ ಅವರನ್ನ ಗಮನಿಸಿರೋದಿಲ್ಲ. ಆದ್ರೆ ಅವ್ರು ಯಾವಾಗ ಯಶಸ್ಸನ್ನ ಹೊಂದುತ್ತಾರೆ, ಎಲ್ಲಾರು ಗಮನಿಸ್ತಾರೆ ಅವರನ್ನ, ಯಾಕೆಂದ್ರೆ ಅವರಲ್ಲಿ ಒಂದು ಪ್ರಖ್ಯಾತಿ ಹೊಂದಿರ್ತಾರೆ. ಆಗ ಅವರ ಜೀವನ ಚರಿತ್ರೆನಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಅವರು ಮೊದಲು ಮಾಡಿದಂತಹ ತ್ಯಾಗ ಅದೇ ಫೌಂಡೇಶನ್ ಆಗಿರುತ್ತೆ. ಹೀಗೆ ಬ್ರಹ್ಮ ಬಾಬರವರ ಒಂದು ಜೀವನದಲ್ಲಿ ಅವರು ವಿಶ್ವ ಸೇವೆಯ ಒಂದು ಯಶಸ್ಸಿನ ಒಂದು ತಳಹದಿನೇ ಆಗಿದೆ ತ್ಯಾಗ. ಅದರಿಂದ ಬಂದ ಅವರ ಶಕ್ತಿ ತಪಸ್ಸು. ಮತ್ತೆ ಬಾಬಾ ಈಗ 2ನೇ ಪಾಯಿಂಟ್ ಹೇಳ್ತಾರೆ, ಬ್ರಹ್ಮ ಕಿ ತಪಸ್ಯ ತಪಸ್ಯ ಕಾ ಫಲ್ ಆಪ್ ಬಚ್ಚೋಂ ಕೋ ಮಿಲ್ ರಹಾ ಹೈ. ಹೀಗೆ ತ್ಯಾಗದ ಫಲವು ಮಕ್ಕಳೇ ನಿಮಗೆ, ತಂದೆಯ ತಪಸ್ಸಿನ ಫಲವು ಮಕ್ಕಳೇ ನಿಮಗೇನೆ ದೊರಕ್ತಾ ಇದೆ ಅಲ್ವಾ. ಅಂದ್ರೆ ಅವರೊಬ್ಬರಿಗೋಸ್ಕರ ಅವ್ರು ತಪಸ್ಸು ಮಾಡಿ ಅವರು ನಾರಾಯಣ ಆಗ್ಲಿಕ್ಕೆ ಅಂತ ಅವ್ರೊಬ್ರಿಗೋಸ್ಕರ ಮಾಡಿಲ್ಲ, ಅವರು ವಿಶ್ವಕ್ಕಾಗಿ ಎಲ್ಲ ಭಗವಂತನ ಮಕ್ಕಳಾದ ಆತ್ಮಗಳಿಗಾಗಿ ಅವ್ರು ತಪಸ್ ಮಾಡಿದ್ರು. तपस्या का प्रभाव इस मधुबन भूमि में समाया हुआ है, साथ में बच्चे भी है, बच्चों की भी तपस्या है, लेकिन निमित्त तो ब्रह्मा बाप कहेंगे. ತಪಸ್ಸಿನ ಪ್ರಭಾವ ಈಗ್ಲೂ ನಾವು ನೋಡ್ತೀವಿ, ಮಧುಬನ ಭೂಮಿಯಲ್ಲಿ ಎಲ್ಲೆಲ್ಲೂ ಹರಡ್ಕೊಂಡಿದೆ.
ಅಂದ್ರೆ ಪಾಂಡವ ಭವನಕ್ಕೆ ನಾವು ಎಂಟರ್ ಆಗ್ತಿದ್ದಂಗೆನೆ ನಮ್ಮನ್ನ ಆಕರ್ಷಿಸುವಂತಹದ್ದು ಬಾಬರವರ ಕೊಠಡಿ. ಮತ್ತು ಅಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದಂಗೆನೆ ನಾವೊಂದು ಏರ್ ಕಂಡೀಷನ್ ಹೇಗಿರುತ್ತಲ್ಲ, ಹವಾನಿಯಂತ್ರಿತ ಕೊಠಡಿಯಲ್ಲಿ ಒಂದು ತಂಪು ಶೀತಲತೆ, ಆ ರೀತಿನಲ್ಲಿ ನಾವು ಆತ್ಮಕ್ಕೆ ಒಂದು ಶೀತಲತೆ ಅನುಭವ ಆಗುತ್ತೆ. ಮತ್ತು ಪರಮಾತ್ಮನ ಒಂದು ನೆರಳು, ಲೈಟ್ ಮೈಟ್ ಎಲ್ಲ ಅನುಭವ ಆಗುತ್ತೆ. ಅಂದ್ರೆ ಬಾಬಾ ಮಾಡಿದ ತಪಸ್ಸು ಈಗ್ಲೂ ಸಹ ನಾವಲ್ಲಿ ಹೋದ್ರೆ ನಮ್ಗೆ ಅನುಭವ ಆಗುತ್ತಲ್ವಾ? ಏಕೆಂದ್ರೆ ಅಲ್ಲೆಲ್ಲ ಪ್ರಕಂಪನಗಳು, ತರಂಗಗಳು ಹರಡ್ಕೊಂಡಿದೆ. ಅಂದ್ರೆ ಬ್ರಹ್ಮ ಬಾಬಾ ಒಬ್ರೇ ಅಂತಲ್ಲ, ನೀವೆಲ್ಲ ಮಕ್ಕಳು ಸಹ ಜೊತೆಗೆ ಯೋಗ ಮಾಡಿದ್ರಿ. ಆದ್ರೆ ಅದಕ್ಕೆ ಮೂಲ ಕಾರಣ ಅಥವಾ ಅದಕ್ಕೆ ಮೊದಲ ನಿಮಿತ್ತರು ಬ್ರಹ್ಮ ಬಾಬಾ ಅಂತಾನೆ ಹೇಳ್ಬೇಕಾಗುತ್ತೆ. ಬ್ರಹ್ಮ ಬಾಬಾ ತಪಸ್ ಮಾಡಿದ್ದು ನೋಡಿ ಎಲ್ಲಾ ಮಕ್ಕಳು ಶುರು ಮಾಡಿದ್ರು. जो भी मधुबन तपस्वी भूमि में आते हैं तो ब्राह्मण बच्चे भी अनुभव करते हैं यहाँ का वायुमंडल, यहाँ का वाइब्रेशन सहज योगी बना देते हैं. योग लगाने की मेहनत नहीं, सहज लग जाता है. तो कैसी भी आत्माएं आती है वो कुछ न कुछ अनुभव करके ही जाती है. ಇದೇ ರೀತಿನಲ್ಲಿ ಈಗಾಗ್ಲೇ ನಮ್ಗೆ ಗೊತ್ತಾಗಿದೆ ತಾನೆ, ಮಧುಬನಕ್ಕೆ ಯಾರೇ ಹೋದ್ರು ಅವರಿಗೆ ಹೊಸಬ್ರೆ ಹೋಗ್ಲಿ ಹಳಬ್ರೆ ಹೋಗ್ಲಿ ಏನೋ ಅಲ್ಲಿನ ವೈಬ್ರೇಷನ್ ಅನ್ನೋದು ನಮ್ಮನ್ನ ಸಹಜವಾಗಿ ಯೋಗಿಯನ್ನಾಗಿ ಮಾಡುತ್ತೆ. ಅಲ್ಲಿ ಭಗವಂತನ ಯೋಗ ಮಾಡ್ಬೇಕಪ್ಪ, ಧ್ಯಾನ ಮಾಡ್ಬೇಕು ಅಂತ ಪ್ರಯತ್ನದ ಪರಿಶ್ರಮ ಅಲ್ಲಿ ಕಾಣೋದಿಲ್ಲ. ಸಹಜವಾಗಿ ನಾವು ಯೋಗಾಸಕ್ತರಾಗ್ತೇವೆ. ಎಂತ ಆತ್ಮನೇ ಬರ್ಲಿ, ಅವರು ಆಧ್ಯಾತ್ಮಿಕ ಆಸಕ್ತಿ ಇಲ್ಲದೆ ಇರೋರು ಬಂದ್ರು ಸಹ ಅವರಿಗೂ ಏನೋ ಒಂದು ಸ್ವಲ್ಪ ಅಲ್ಲ ಸ್ವಲ್ಪ ಅವ್ರಿಗೆ ಆಧ್ಯಾತ್ಮಿಕತೆ ಅನುಭವ ಮಾಡಿಯೇ ಹೋಗ್ತಾರೆ. ज्ञान को नहीं भी समझते लेकिन अलौकिक प्यार और शांति का अनुभव करके ही जाते हैं. ಕೆಲವರು ಜ್ಞಾನವನ್ನ ತಿಳ್ಕೊಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಅವ್ರು ಮೊದ್ಲೇ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವ್ರದ್ದು ಜ್ಞಾನ ನಮ್ಗೇನು ಬೇಕಿಲ್ಲ, ಸುಮ್ನೆ ಕರ್ದಿದ್ದಾರೆ ನೋಡೋಣ ಮೌಂಟ್ ಅಬು ಹೋಗೋಣ ಅಂತ ಹಂಗ ಅನ್ಕೊಂಡೆ ಬಂದಿರೋದ್ರಿಂದ ಅವರಿಗೆ ಜ್ಞಾನ ಆತ್ಮ ಪರಮಾತ್ಮ ಅಲ್ಲಿ ಟಚ್ ಆಗುವ ಅವಕಾಶಗಳಿದ್ರೂ ಸಹ ಅವರಿಗೆ, ಏಕೆಂದ್ರೆ ಅದನ್ನ ನಮ್ಮ ಸಂಕಲ್ಪನೆ ಬಂದ್ ಮಾಡ್ಬಿಟ್ಟಿರ್ತಾರಲ್ಲ. ಆದ್ರೆ ಅಂತವರಿಗೂ ಸಹ ಅಲ್ಲಿಯ ವಾತಾವರಣದಲ್ಲಿ ಇರ್ತಕ್ಕಂತಹ ಅಲೌಕಿಕವಾದಂತಹ ಶಾಂತಿ ಮತ್ತು ಆತ್ಮಿಕವಾದಂತಹ ಒಂದು ಸ್ನೇಹ, ಇದನ್ನ ಅವರು ಖಂಡಿತವಾಗಿಯೂ ಅನುಭವ ಮಾಡ್ಕೊಂಡೇ ಹೋಗಿರ್ತಾರೆ. ಅಂದ್ರೆ ಏನಾದ್ರೂ ಅವರಿಗೆ ಪ್ರಾಪ್ತಿಯಲ್ಲಿ ಆಗಿಯೇ ಇರುತ್ತೆ. कुछ न कुछ ಪರಿವರ್ತನ करने का ಸಂಕಲ್ಪ करके ही जाते हैं. ಅಲ್ಲಿ ಹೋದಾಗ ಅವ್ರಿಗೆ ಅನುಭವ ಆಗುತ್ತೆ ಏನಾದ್ರೂನು. ಆಗ ಅವ್ರ ಮನಸ್ಸಿನಲ್ಲಿ ನನ್ನಲ್ಲಿ ಏನೋ ಇದನ್ನ ಪರಿವರ್ತನೆ ಮಾಡ್ಕೋಬೇಕು, ನನ್ನಲ್ಲಿ ಇದನ್ನ ಸರಿಪಡಿಸ್ಕೋಬೇಕು ಅಂತ ಅವರ ಮುಖವನ್ನ ಅಂದ್ರೆ ಅವರ ಆತ್ಮವನ್ನ ಅವರಿಗೆ ಕನ್ನಡಿಯಲ್ಲಿ ನೋಡ್ಕೊಂಡಂಗೆ ಆ ಒಂದು ಮಧುಬನ ದರ್ಪಣವಾಗಿ ಅವ್ರ ಎದುರುಗಡೆ ಇರುತ್ತೆ. ಅಂದ್ರೆ ಅವರು ತಮ್ಮ ರಿಯಲೈಸೇಷನ್ ಮಾಡ್ಕೊಳ್ತಾರೆ, ये है ब्रह्मा और ब्राह्मण बच्चों की तपस्या का प्रभाव. ಇದನ್ನೇ ಬ್ರಹ್ಮ ಮತ್ತು ನಾವೆಲ್ಲ ಪರಿವಾರದವರು ಬ್ರಾಹ್ಮಣ ಆತ್ಮಗಳು, ಬ್ರಹ್ಮಜ್ಞಾನಿ ಆತ್ಮಗಳ ತಪಸ್ಸಿನ ಒಂದು ಪರಿಣಾಮ ಮತ್ತು ಪ್ರಭಾವ, ಫಲಿತಾಂಶ. ಮೂರನೇದಾಗಿ ಬಾಬಾ ಹೇಳ್ತಾರೆ ಸಾತ್ಮೆ ಸೇವಾ ಕಿ ವಿಧಿ. ಅಂದ್ರೆ ಬ್ರಹ್ಮ ಬಾಬಾ ಅವರ ತ್ಯಾಗ ಹೇಗಿತ್ತು, ತಪಸ್ಸು ಹೇಗಿತ್ತು, ಅದರ ಫಲ ಏನಾಯ್ತು, ಮತ್ತು ಈಗ ಸೇವೆಯ ಬಗ್ಗೆ ಬಾಬಾ ತಿಳಿಸ್ತಾರೆ. भिन्न भिन्न प्रकार की सेवा बच्चों से प्रैक्टिकल में करा के दिखाई. ಈ ಸೇವೆಯ ವಿಷಯದಲ್ಲಿ ನೋಡಿದ್ರೆ ವಿಭಿನ್ನ ಪ್ರಕಾರದ ಸೇವೆಗಳನ್ನ ಮಕ್ಕಳ ಮುಖಾಂತರ ಕಾರ್ಯರೂಪದಲ್ಲಿ ಬ್ರಹ್ಮ ಬಾಬಾ ಅವರು ಮಾಡಿಸಿ ಕಲಿಸಿದ್ರು. ಅಂದ್ರೆ ಎಲ್ಲಾ ತರ ಸೂಕ್ಷ್ಮ, ಸ್ಥೂಲ, ಮನಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕ, ಈ ತರ ಸರ್ವತೋಮುಖವಾದ ಆಲ್ರೌಂಡರ್ ಆಗಿ ಎಲ್ಲ ವೈವಿಧ್ಯಮಯವಾದ ಸೇವೆಯನ್ನ ಮಕ್ಕಳಿಗೆ ಅಲ್ಲಿ ಟ್ರೈನಿಂಗ್ ಕೊಟ್ರು. ಅಂದ್ರೆ ಟ್ರೈನಿಂಗ್ ಅಂದ್ರೆ ಏನು, ಬ್ರಹ್ಮ ಬಾಬಾ ತಾನು ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ರು. ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ಅದು ಇದು ಅದಕ್ಕೇನೋ ಪದವಿ ಏನಲ್ಲ, ಬಾಬರವರ ಕರ್ಮಗಳೇ ಅವರಿಗೆ ಪಾಠವಾಗಿತ್ತು. ಈ ತರ ಫಾಲೋ ಫಾದರ್ ಮಾಡೋದೇ ಆ ಮಕ್ಕಳ ಒಂದು ಸೇವೆಯ ಕಲಿಕೆಯಾಗಿತ್ತು. ಉಸಿ ವಿಧಿಯೋं को भी अभी विस्तार में ला रहे हो. तो जैसे ब्रह्मा बाप के त्याग तपस्या सेवा का फल आप सब बच्चों को मिल रहा है. ಮತ್ತು ಬ್ರಹ್ಮ ತಂದೆಯ ಒಂದು ಸೇವೆಯ ವಿಧಾನಗಳನ್ನೇ ಈಗ ಈ ವಿಸ್ತಾರದಲ್ಲಿ ನೀವು ತಂದಿದ್ದೀರ. ಅಂದ್ರೆ ಮೌಂಟ್ ಅಬುನಲ್ಲಿ ಮೊದಲು ಒಂದು 50 ಜನ ಇದ್ದಾಗ ಇಂದು ಸೇವೆಯ ವಿಧಾನಗಳು ಅಂದ್ರೆ ಏನ್ ಸಿಸ್ಟಮ್ ಬಾಬಾ ಮಾಡಿದ್ರು ಅದನ್ನೇ ಇವತ್ತು ಪಾಂಡವ ಭವನ, ಜ್ಞಾನ ಸರೋವರ ಮತ್ತು ಶಾಂತಿವನ, ಅಲ್ಲಿ ಎಷ್ಟು ಜನ ಈಗ
50 ಜನರಿಂದ 500 ಜನ, 5,000 ಜನ, ಈಗ 25,000 30,000 ಜನಗಳು ಅಂದ್ರೆ ಎಲ್ಲಾ ಬಂದ್ರು ಸಹ ಬಾಬಾ ಹಾಕಿರೋ ಸಿಸ್ಟಮ್ ಅನ್ನೇ ಈಗ ಅನುಸರಿಸ್ತಾ ಇದ್ದೀವಿ. ಜೈಸೆ ಬ್ರಹ್ಮ, ಇದು ಹೇಗೆ ಅಂದ್ರೆ ಬ್ರಹ್ಮ ಬಾಬರವರ ತ್ಯಾಗ, ತಪಸ್ಸು, ಸೇವೆಯ ಫಲ ಈಗಲೂ ಮಕ್ಕಳಿಗೆ ಸಿಗ್ತಾ ಇದೆ. ಆಗಲ್ಲಪ್ಪ ನಾವು ಬ್ರಹ್ಮ ಬಾಬವ್ರನ್ನ ನೋಡಿಲ್ಲ, ನನ್ ಪಾಡಿಗೆ ನಾನು ಪುರುಷಾರ್ಥ ಮಾಡ್ಕೊಂಡು ಹೋಗ್ತೀನಿ ಅಂತ ಈಗೋನಲ್ಲಿ ಇರಬಾರ್ದು. ನಮ್ಮ ಪ್ರತಿಯೊಂದು ಈ ಸಂಗಮ ಯುಗದ ಬ್ರಾಹ್ಮಣ ಜೀವನದ ಪ್ರಾಪ್ತಿಯ ಆಧಾರ ಅಂದು ಬಾಬಾ ಮಾಡಿದ ತ್ಯಾಗ, ತಪಸ್ಸು, ಸೇವೆಯ ಬಲಿದಾನ. ಅಂದ್ರೆ ಇಲ್ಲಿ ವ್ಯಕ್ತಿ ಪ್ರಧಾನತೆ ನಾವು ಬ್ರಹ್ಮ ಬಾಬಾ ಅವ್ರ ಬಗ್ಗೆ ತೋರಿಸ್ಕೊಳ್ಳೋದಿಲ್ಲ ಅಂತ ನಾವು ಅದನ್ನ ಅಲಕ್ಷಿಸುವಂಗಿಲ್ಲ. ಬಾಬಾ ತಾನೇ ಹೆಚ್ಚು, ನಾನೇ ಮಾಡದೆ ಅನ್ನೋದನ್ನ ಹೇಳ್ಕೊಳ್ಳದೆ ಇರಬಹುದು. ಮತ್ತು ಶಿವಬಾಬರವರು ವ್ಯಕ್ತಿ ಪ್ರಧಾನತೆಯನ್ನ ಒಪ್ಪೋದಿಲ್ಲ, ನಿರಾಕಾರ ನೆನಪು ಮಾಡಿ ಅಂತಾರೆ. ಆದ್ರೆ ಅವರು ಮಾಡಿದ ತ್ಯಾಗದ ಫಲವಾಗಿ ನಾವೆಲ್ಲರೂ ಇದರ ಅನುಭವಿಸ್ತಾ ಇದೀವಲ್ಲ ಫಲವನ್ನ. ಆದ್ರಿಂದ ಆ ಕೃತಜ್ಞತೆಯನ್ನ ನಾವು ಬಿಡಬಾರ್ದು. ಅಂದ್ರೆ ಎಲ್ಲಿಂದ ಉಪಕಾರ ಪಡ್ಕೊಂಡಿರ್ತೀವೋ, ಯಾರಿಂದ, ಮಧುಬನದಿಂದ, ಬಾಬರವರಿಂದ, ಯಜ್ಞದಿಂದ ಉಪಕಾರ ತಗೊಂಡು ಆ ಉಪಕಾರ ಸ್ಮರಣೆಯಲ್ಲಿ ಕೃತಜ್ಞತೆಯಲ್ಲೇ ನಾವು ಕೊನೆಯವರೆಗೂ ಇರ್ಬೇಕು, ಅದನ್ನ ಕೈ ಬಿಡಬಾರ್ದು. ಐಸೆ ಹರೇಕ್ ಬಚ್ಚಾ ಅಪ್ನಾ ತ್ಯಾಗ್ ತಪಸ್ಸೆ ಅವ್ರ ಸೇವಾ ಕಾ ವೈಬ್ರೇಷನ್ ವಿಶ್ವ ಮೇ ಫೈಲಾಯೇ. ಇದನ್ನೇ ಬಾಬಾ ಹೇಳ್ತಾ ಇದಾರೆ, ಫಾಲೋ ಫಾದರ್. ಈಗ ಇನ್ನು ಮುಂದೆ ನೀವು ಸಹ ಮಕ್ಕಳು ನಿಮ್ಮ ತ್ಯಾಗ ಬಲ, ನಿಮ್ಮ ತಪಸ್ಸಿನ ಬಲ, ತ್ಯಾಗ ಎಷ್ಟೆಷ್ಟು ಮಾಡ್ತೀವೋ ಅದರ ತಕ್ಕಂಗೆನೆ ನಮ್ಮ ತಪಸ್ಸು ಮಾಡಕ್ಕಾಗುತ್ತೆ. ಮತ್ತು ನಮ್ಗೆ ತ್ಯಾಗ ತಪಸ್ಸಿನ ಬಲ ಎಷ್ಟಿದೆಯೋ ಅಷ್ಟೇ ನಾವು ಸೇವೆಯನ್ನ ಮಾಡ್ಲಿಕ್ಕೂ ಆಗುತ್ತೆ. ಅದಕ್ಕೋಸ್ಕರ ತ್ಯಾಗದಿಂದಲೇ ನಾವು ಸಂಪೂರ್ಣ ತ್ಯಾಗವನ್ನ ಆರಂಭಿಸ್ಬೇಕು. ಆ ನಂತರ ಅದರಿಂದ ತಪಸ್ಸು, ಆಮೇಲೆ ಆ ತಪಸ್ಸು ಅನ್ನೋದು ತಪಸ್ಸೇ ಸೇವೆಯಾಗಿ ವಿಶ್ವದಲ್ಲಿ ತನ್ನ ಪ್ರಕಂಪನಗಳನ್ನ, ಸುಖ ಶಾಂತಿಯ ಕಂಪನಗಳನ್ನ ಹರಡಿಸುತ್ತೆ. जैसे साइंस का बल अपना प्रभाव प्रत्यक्ष रूप में दिखा रहा है, ऐसे साइंस की भी रचता सैलेंस बल है. ಹೇಗೆ ವಿಜ್ಞಾನ ಅಂತಕ್ಕಂತಹುದು ತನ್ನ ಪ್ರಭಾವ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದೆ ತಾನೆ. ಈಗೆಲ್ಲ ನೋಡ್ತಾ ಇದ್ದೀವಿ, ಇಂಥ ಒಂದು ತುರ್ತು ಪರಿಸ್ಥಿತಿನಲ್ಲಿ, ಸಂದಿಗ್ಧ ಪರಿಸ್ಥಿತಿನಲ್ಲಿ ಹೇಗೆ ಔಷಧಿಗಳು ಅಥವಾ ವೈಜ್ಞಾನಿಕವಾದ ಅನುಕೂಲಗಳು ಅಂದ್ರೆ ಆಕ್ಸಿಜನ್ ಇತ್ಯಾದಿಗಳೆಲ್ಲ ಹೇಗೆ ಮನುಷ್ಯನ ಜೀವ ಉಳಿಸ್ಲಿಕ್ಕೆ ಅದು ಸಹಕಾರಿ ಆಗ್ತಾ ಇದೆ, ಇದೆಲ್ಲ ನಾವು ನೋಡ್ತಾ ಇದೀವಲ್ಲ ವಿಜ್ಞಾನದ ಶಕ್ತಿ. ಸೈಲೆನ್ಸ್ ಬಲ್ ಕೋ ಅಭಿ ಪ್ರತ್ಯಕ್ಷ ದಿಖಾನೆ ಕಾ ಸಮಯ ಹೈ. ಅದೇ ರೀತಿನಲ್ಲಿ ಬಾಬಾ ತಿಳಿಸ್ತಾರೆ, ಐಸೆ ಸೈನ್ಸ್ ಕಾ ಬಿ ರಚತ ಸೈಲೆನ್ಸ್ ಬಲ್ ಹೈ. ವಿಜ್ಞಾನದ ರಚಯಿತ ಸೈಲೆನ್ಸ್ ಆಗಿದೆ ಅಂದಾಗ, ಈ ವಿಜ್ಞಾನ ಅಂದ್ರೆ ವಿಜ್ಞಾನದ ಅಪ್ಪ ಯಾವುದು? ಜ್ಞಾನ ಅಂದ್ರೆ ಯೋಗ. ಸೈನ್ಸಿನ ಅಪ್ಪ ಸೈಲೆನ್ಸ್ ಅಂದ್ಮೇಲೆ ಅಪ್ಪನ ಶಕ್ತಿನೂ ಜಾಸ್ತಿ ಅಲ್ವಾ. ಆದ್ರಿಂದ ಬಾಬಾ ಹೇಳ್ತಾರೆ, ಆ ಶಕ್ತಿಯನ್ನ ಈಗ ನೀವು ಪ್ರತ್ಯಕ್ಷದಲ್ಲಿ ತೋರಿಸುವ ಸಮಯ ಇದಾಗಿದೆ. ಈಗ ಹೇಗೆ ವಿಜ್ಞಾನ ತನ್ನ ಶಕ್ತಿಯನ್ನ ಏನ್ ಮಾಡ್ತಾರೆ, ಶಕ್ತಿ ಮೀರಿ ತನ್ನೆಲ್ಲ ಶಕ್ತಿಗಳನ್ನ ಹಾಕ್ತಾ ಇದೆ ಈ ಸಮಯದಲ್ಲಿ ಜಗತ್ತನ್ನ ಉಳಿಸ್ಲಿಕ್ಕೆ ಅಥವಾ ಸಹಾಯ ಮಾಡ್ಲಿಕ್ಕೆ. ಈಗ ನಾವು ಏನು ಆಕ್ಸಿಜನ್ ಕೊಟ್ಟು ಡಾಕ್ಟರ್ ತರ ಏನು ಓಡಾಡೋ ಅಂತ ಅಗತ್ಯ ಇಲ್ಲ ನಾವು, ಯಾಕೆಂದ್ರೆ ವೈದ್ಯರಲ್ಲ ನಾವು. ಈಗ ನಾವ್ ಯಾರು? ನಮ್ಮ ಬಲ ಏನು ಅಂದ್ರೆ ನಾವು ಪರಮಾತ್ಮನ ಮಕ್ಕಳು. ನಮ್ಮ ಬಲ ಅಂದ್ರೆ ಸೈಲೆನ್ಸ್ ಪವರ್. ಎಲ್ಲಿ ಸೈನ್ಸ್ ಫೇಲ್ ಆಗುತ್ತೆ ಅಲ್ಲಿ ನೀವು ಸೈಲೆನ್ಸ್ ಪವರ್ ಅನ್ನ ನೀವು ಆರಂಭಿಸುದು, ಅಲ್ಲಿಂದ ಆ ಸೈಲೆನ್ಸ್ ಪವರ್ ಆರಂಭ ಆಗುತ್ತೆ ಅಂತ ಹೇಳ್ತಾರೆ ತಾನೆ. ಆದ್ರಿಂದ ನಾವು ಸೈಲೆನ್ಸ್ ಅಂದ್ರೆ ಏನು? ಧ್ಯಾನ, ನೆನಪಿನ ಭಗವಂತನ ಯೋಗದ ಶಕ್ತಿ. ಆ ಶಕ್ತಿಯನ್ನ ಈಗ ಪ್ರತ್ಯಕ್ಷದಲ್ಲಿ ತೋರ್ಪಡಿಸುವ ಸಮಯ ಬಂದಿದೆ. ಅಂದ್ರೆ ಬೇರೆಯವರಿಗೆ ತೋರ್ಸೋದಲ್ಲ, ನಾವು ತ್ಯಾಗಿ ಆಗ್ಬೇಕು, ನಾವು ತಪಸ್ವಿ ಆಗ್ಬೇಕು. ಆ ತಪಸ್ಸಿನಿಂದ ನಮ್ಮಿಂದ ಹೊರಹೊಮ್ಮಿದ ಸುಖ ಶಾಂತಿ ಅಥವಾ ಆರೋಗ್ಯಕರ ಪ್ರಕಂಪನಗಳು ಅದು ಜನರ ಸೇವೆಯಲ್ಲಿ ಉಪಯೋಗವಾಗುತ್ತೆ. ಅದಕ್ಕೆ ಸೇವೆ ಎನ್ನಲಾಗುತ್ತೆ. ತ್ಯಾಗ ತಪಸ್ಸಿನ ಬಲ ಇಲ್ಲದೆ ಖಾಲಿ ಸೇವೆ ಏನು ಫಲ ಕೊಡೋದಿಲ್ಲ. साइलेंस बल का वाइब्रेशन तीव्र गति से फैलाने का साधन है मन बुद्धि की ಏಕಾಗ್ರತೆ. ಹಾಗಾದ್ರೆ ಆ ಸೈಲೆನ್ಸ್ ಪವರ್ ಅದು ಹೇಗೆ ನಮ್ಮಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು? ಏಕೆಂದ್ರೆ ನಾವೇ ಸೈಲೆನ್ಸಿನ ಬಲದ ಸಂಪನ್ಮೂಲ ಆಗಿದ್ದೀವಿ, ಸೋರ್ಸ್ ಆಗಿದ್ದೀವಿ, ರಿಸೋರ್ಸ್ ಆಗಿದ್ದೀವಿ. ಅದು ಹೇಗೆ ಅಂದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯ ಏಕಾಗ್ರತೆಯ ಮೂಲಕ ಈ ಸೈಲೆನ್ಸ್ ಪವರ್ ನಮ್ಮಲ್ಲಿ ಉತ್ಪತ್ತಿಯಾಗಿ ಅದು ತರಂಗಗಳಾಗಿ, ಪ್ರಕಂಪನಗಳಾಗಿ ವೇಗವಾಗಿ ಹರಡುತ್ತೆ. ಹೀಗೆಲ್ಲ ಕೇಳ್ತಾ ಇದೀವಿ ತಾನೆ, ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ,
ರೂಪಾಂತರವಾಗ್ತಾ ಇದೆ, ವೇಗವಾಗಿ ಹರಡ್ತಾ ಇದೆ ಅಂತ. ಈಗ ನಾವು ಏನ್ ಮಾಡ್ಬೇಕು, ನಮ್ಮ ಸೈಲೆನ್ಸ್ ಪವರ್ ಇಂದ ಅದರ ಒಂದು ಶಕ್ತಿಯನ್ನು ತೀವ್ರ ಗತಿಯಿಂದ ನಮ್ಮ ಸಂಕಲ್ಪ ಶಕ್ತಿಯ ತರಂಗಗಳನ್ನ, ಸೈಲೆಂಟ್ ಶಕ್ತಿಯ ತರಂಗಗಳನ್ನ, ಈಶ್ವರೀಯ ಶಕ್ತಿಯ ತರಂಗಗಳನ್ನ ಹರಡಿಸ್ಲಿಕ್ಕೆ ಹರಡಿಸ್ಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಮನ ಬುದ್ಧಿಯ ಏಕಾಗ್ರತೆ. एकाग्रता का अभ्यास बढ़ना चाहिए। एकाग्रता की शक्ति द्वारा वायुमंडल बना सकते हो। हलचल के कारण पावरफुल वाइब्रेशन बन नहीं पाता। ಇವತ್ತು ಏಕಾಗ್ರತೆ ನಮ್ಮಲ್ಲಿ ಹೆಚ್ಚಿಸ್ಕೋಬೇಕಾಗಿದೆ. ಏಕಾಗ್ರತೆಯ ಶಕ್ತಿಯಿಂದಲೇ ನೀವು ಒಂದು ಅಟ್ಮಾಸ್ಫಿಯರ್ ಅನ್ನ, ಅಂದ್ರೆ ಇವತ್ತೇನಾಗಿದೆ, ಒಂದೊಂದೇ ಮಲಿನ ಆಗ್ತಾ ಬಂದಿದೆ ತಾನೆ. ಆಹಾರ ಮಾಲಿನ್ಯ ಅದ್ರಲ್ಲೆಲ್ಲ ಮಿಶ್ರಣ ಮಾಡ್ತಾರೆ, ಜಲ ಮಾಲಿನ್ಯ ಆಯ್ತು, ಮತ್ತಿವತ್ತು ಈಗ ವಾಯು ಮಾಲಿನ್ಯ ಆಗೋಗಿದೆ, ಮತ್ತೆ ಮನಸ್ಸಿನ ಮಾಲಿನ್ಯನೂ ಅದ್ರ ಜೊತೆಗೆ ನಾವು ಇನ್ನೂ ಆಡ್ ಮಾಡ್ಬಿಟ್ರೆ, ಬುದ್ಧಿಯ ಮಾಲಿನ್ಯ ಆಡ್ ಮಾಡಿದ್ರೆ ಹೇಗೆ? ಅದರಿಂದ ಮನಸ್ಸು ಬುದ್ಧಿ ಏನಾದ್ರೂ ನಾವು ಶುದ್ಧವಾಗಿ ಇಟ್ಕೊಂಡು ಈ ಪ್ರಕೃತಿಯನ್ನ ನಾವು ನಿಯಂತ್ರಣಕ್ಕೆ ತರಬೇಕು. ನಮ್ಮೊಳಗೆ ಏರುಪೇರುಗಳು ಉಂಟಾದ್ರೆ ನಮ್ಮ ವೈಬ್ರೇಷನ್ ಪವರ್ಫುಲ್ ಆಗಿ ವಿಶ್ವಕ್ಕೆ ಹೋಗೋದಿಲ್ಲ. ಬಾಪ್ತಾದ ಅದಕ್ಕೋಸ್ಕರ ಈಗ ನಾವೇನ್ ಮಾಡ್ಬೇಕು, ಜಗತ್ತಿಗೆ ಒಳ್ಳೆ ವೈಬ್ರೇಷನ್ ಕೊಡ್ಬೇಕು, ಸಕಾಶ್ ಕೊಡ್ಬೇಕು. ಸಕಾಶ್ ಕೊಡೋದು ಅನ್ನೋ ಬಗ್ಗೆನೂ ಒಂದು ಪಾಯಿಂಟ್ ನಂಗೆ ಈಗ ನೆನಪಾಗಿದ್ದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಯೋಗದಲ್ಲಿ ಕೂತ್ಕೊಂಡು ಯಾರೆಲ್ಲ ದುಃಖಿ ಅಶಾಂತಿಯಲ್ಲಿ ಇರ್ತಕ್ಕಂತ ಆತ್ಮಗಳಿದ್ದಾರೆ ಅವರಿಗೆಲ್ಲ ಸುಖ ಶಾಂತಿ ಸಿಗ್ಲಿ, ಆರೋಗ್ಯ ಸಿಗ್ಲಿ ಅಂತ ಸಕಾಶ್ ಕೊಡ್ತೀನಿ ಅಂತ ನಾವು ಯೋಗ ಕೂತ್ಕೊಳ್ತೀವಿ ಅಂತ ಅನ್ಕೊಳ್ಳೋಣ. ವಾಸ್ತವದಲ್ಲಿ ನಾನ್ ಕೊಡ್ತಾ ಇದ್ದೀನಿ ಸಕಾಶ್ ಅನ್ನೋದು ರಾಂಗ್. ಏಕೆಂದ್ರೆ ನಾವು ಆತ್ಮರು, ನಾವು ಅಲ್ಪಜ್ಞ ಆತ್ಮರು. ಅಂದ್ರೆ ನಮ್ಮಲ್ಲಿ ಸ್ವತಃ ಸ್ವಂತ ಶಕ್ತಿ ಇಲ್ಲ. ಹೇಗೆ ನೋಡಿ, ಗ್ರಹ ನಕ್ಷತ್ರಗಳ ಬಗ್ಗೆ ಹೇಳ್ತಾರೆ ತಾನೆ. ಅದ್ರಲ್ಲಿ ಏನಾಗುತ್ತೆ, ಗ್ರಹಗಳು ಮತ್ತು ನಕ್ಷತ್ರಗಳು ಅದು ಮಿನುಗುತ್ತೆ. ಆದ್ರೆ ಸೂರ್ಯನ ಕಿರಣಗಳನ್ನ ತೆಗೆದುಕೊಂಡು, ಸೂರ್ಯನ ಬೆಳಕನ್ನ ತಗೊಂಡು ಅದು ತನ್ನ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ನಕ್ಷತ್ರಗಳು. ಆ ರೀತಿನಲ್ಲಿ ನಾವು ಸಹ ಶಿವಬಾಬಾ ಸೂರ್ಯ ಸರ್ವಶಕ್ತಿವಂತ, ಅವರಿಂದ ನಾವು ಎನರ್ಜಿ ತಗೊಂಡ್ತಾನೆ. ಅದೇ ಸಮಯದಲ್ಲಿ ಯಾವಾಗ ನಾವು ಸಕಾಶ್ ಕೊಡ್ತೀವೋ ಆ ಟೈಮಲ್ಲಿ ಇದನ್ ಮರಿಬಾರ್ದು. ಶಿವಬಾಬಾ ಸರ್ವಶಕ್ತಿವಂತ ಸೂರ್ಯ ಆಗಿದ್ದಾರೆ, ಅವರಿಂದ ಶಾಕ್ಲಿ ಬೆಳಕನ್ನ, ಅಂದ್ರೆ ಆತ್ಮ ಬಲವನ್ನ ನಾನು ತುಂಬಿಕೊಳ್ತಾ ಇದ್ದೀನಿ. ಬಾಬನ ಬೆಳಕು ನನ್ನ ಮೇಲೆ ಬಿದ್ದು ನನ್ನಿಂದ ಆತ್ಮಗಳಿಗೆ ಅದು ರೇಡಿಯೇಷನ್ ಆಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ, ಹರಡ್ತಾ ಇದೆ ಅಂತ ಬಾಬರವರೇ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅನೇಕ ರೀತಿನಲ್ಲಿ ನಾವು ಅನುಭವ ಮಾಡ್ಬೋದು. ಬಾಬಾವರ ಕೈ ಹಿಡಿದು ನಾವು ವಿಶ್ವ ಪರ್ಯಟನೆ ಮಾಡಿ ಬಾಬರವರನ್ನೇ ಎಲ್ಲಾ ಕಡೆ ಈ ಜಗತ್ತಿನಲ್ಲಿ, ಬಾಬರವರಿಂದಲೇ ಅವರಿಗೆ ಬ್ರಹ್ಮ ಬಾಬನ ಶರೀರದಲ್ಲಿ ಶಿವಬಾಬಾ ಬಂದು ಜಗತ್ತಿನೆಲ್ಲ ಉದ್ಧಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಗತ್ತಿನ ಅಥಾರಿಟಿ, ಜಗತ್ತಿನ ಓನರ್ ಪ್ರಕೃತಿ ಪತಿ ಪರಮಾತ್ಮನೇ ಆಗಿದಾರಲ್ವಾ. ಅದ್ರಿಂದ ನಾನ್ ಮಾಡ್ತಾ ಇದ್ದೀನಿ, ನಾನು ಅನ್ಕೋಬಾರ್ದು. ಪರಮಾತ್ಮ ಅಂತ ಅದನ್ನ ಮಧ್ಯದಲ್ಲಿ ಈ ಪದನ ಬಿಡ್ಲೇಬಾರ್ದು ನಾವು ಸಕಾಶ ಅನ್ನೋ ಪದ ಮಾಡ್ಬೇಕಾದ್ರೆ. ಇದನ್ನ ಬಹಳ ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು ಯೋಗದಲ್ಲಿ ಕೂತ್ಕೊಂಡಾಗ. ಆಗ ಆ ಸೇವೆ ಅನ್ನೋದು ಈ ಕಿಂಚಿತ್ ಏನಾದ್ರೂ ಸಾಧ್ಯವಾಗಬಹುದು. ಇಲ್ಲಾಂದ್ರೆ ಬರೀ ನಾನ್ ಮಾಡ್ತೀನಿ, ನಾನ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು, ಇದು ರಾಂಗ್ ಆಗುತ್ತೆ. बाप दादा आज देख रहे थे कि एकाग्रता की शक्ति अभी ज्यादा चाहिए। सभी बच्चों का एक ही दृढ़ संकल्प हो कि अभी अपने भाई बहनों को दुख की घटनाएं परिवर्तन हो जाए। ಎಲ್ಲರ ಮನಸ್ಸಿನಲ್ಲಿ ಒಂದೇ ವಿಚಾರ, ಎಲ್ಲ ಜಗತ್ನಲ್ಲಿ ಇಷ್ಟೆಲ್ಲ ದುಃಖ, ರೋಗ, ಅಶಾಂತಿ ಹೆಚ್ಚುತ್ತಾ ಇದೆ. ಇದೆಲ್ಲನೂ ಇಂಥ ಸಮಯ ಬೇಡ, ಇದೆಲ್ಲ ಬದಲಾವಣೆ ಆಗ್ಬಿಡ್ಲಿ, ಕರೋನಾ ಹೊರಟೋಗ್ಬಿಡ್ಲಿ, ಎಲ್ಲಾರು ಆರೋಗ್ಯವಾಗಿರ್ಲಿ, ಎಲ್ಲಾರ ಸಂಸಾರಗಳು ನೆಮ್ಮದಿಯಲ್ಲಿ ಇರ್ಲಿ ಅಂತ ಎಲ್ರಿಗೂ ವಿಚಾರ ಇದೆ ತಾನೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಮನಬುದ್ಧಿಯ ಏಕಾಗ್ರತೆ ಶಕ್ತಿ ಸಾಕಾಗ್ತಾ ಇಲ್ಲ, ಅದು ಇನ್ನಷ್ಟೇ ಹೆಚ್ಚಿಸ್ಕೊಳ್ಳಿ. ಅದೀಗೆ ಆಮ್ಲಜನಕ ಆಕ್ಸಿಜನ್ ಶಾರ್ಟೇಜ್ ಇದೆ, ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ತಾನೆ. ಹಾಗೆ ನಮ್ಮ ಆಕ್ಸಿಜನ್ ಯಾವುದು, ನಮ್ಮ ಮನಬುದ್ಧಿಯ ಏಕಾಗ್ರತೆಯಿಂದ ಬಾಬಾವರ ನೆನಪಿನಲ್ಲಿದ್ದಾಗ ಆಗ ಭಗವಂತನ ಶಕ್ತಿಗಳು ಜಗತ್ತಿಗೆ ಹರಡುತ್ತೆ. ಇದು ನಾವು ಕೊಡ್ಬೇಕಾಗಿರೋ ಆಕ್ಸಿಜನ್. ದಿಲ್ ಸೆ ರಹಮ್ ಎಮರ್ಜು. ಅದಕ್ಕಾಗಿ ಇನ್ನೂ ಒಂದು ಪಾಯಿಂಟ್ ಏನ್ ಬೇಕಂದ್ರೆ ದಯಾ ಹೃದಯಗಳಾಗ್ಬೇಕು. ಹೇಳ್ತಾರೆ ತಾನೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ. ಅಂದ್ರೆ ಇಂಥ ಟೈಮಲ್ಲಿ ನಾವು ಚೆನ್ನಾಗಿದ್ದೀವಿ, ನಮಗೆ ಅನುಕೂಲ ಇದೆ, ನಮ್ಗೇನೋ ಹೊಟ್ಟೆಗೆ ಬಟ್ಟೆಗೆ ವ್ಯವಸ್ಥೆ ಆಗೋಗಿದೆ ಅಂತ ನಾವು ನಿಶ್ಚಿಂತವಾಗಿ ಸುಖವಾಗಿ ಇದ್ಬಿಡೋದಲ್ಲ. ನಮಗೆ ಇಂಥ ಸಮಯದಲ್ಲಿ ದಯೆ ಉಂಟಾಗ್ಬೇಕು.
ದಯಾಳುವಾಗಿ ನಾವು ಮನಬುದ್ಧಿಯನ್ನ ಏಕಾಗ್ರಗೊಳಿಸಿ ಅಂತ ಬಾಬಾ ಹೇಳೋದು ಟೆಕ್ನಿಕ್ ಇದು. ಬಾಬಾ ಹೇಳ್ತಕ್ಕಂಥದನ್ನ ನಾವು ತಾಂತ್ರಿಕವಾಗಿ ಟೆಕ್ನಿಕ್ ಆಗಿ ಉಪಯೋಗಿಸ್ಕೊಂಡು ನಾವು ಈ ಸೇವೆಯನ್ನ ಮಾಡ್ಬೇಕು. ಕ್ಯಾ ಜಬ್ ಸೈನ್ಸ್ ಕೆ ಶಕ್ತಿ ಹಲ್ಚಲ್ ಮಚಾ ಸಕ್ತಿ ಹೇ तो हम सभी इतने ब्राह्मण के वाइब्रेशन की शक्ति रहमदिल भावना द्वारा संकल्प द्वारा हलचल को परिवर्तन नहीं कर सकते. ಬಾಬಾ ಕೇಳ್ತಾರೆ, ವಿಜ್ಞಾನ ನೋಡಿ ಒಂದ್ ಇಂಜೆಕ್ಷನ್ ತಗೊಂಡ್ರು ಅವ್ರು ಸೇಫ್ ಆಗ್ಬಿಡ್ತಾರೆ ಇತ್ಯಾದಿ. ವಿಜ್ಞಾನ ಹೇಗ್ ನಮ್ಗೆ ಸಪೋರ್ಟ್ ಆಗಿರುತ್ತೋ ಹಾಗೆ ಬಾಬಾ ಹೇಳ್ತಾರೆ ಅದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ನಾವು ನೋಡ್ತಿದೀವಲ್ಲ. ಅದೇ ರೀತಿ ನೀವೆಲ್ಲ ಬಾಬಾವರ ಮಕ್ಕಳು ಸೈಲೆನ್ಸ್ ಪವರ್ ಅಲ್ಲಿ ಇದ್ಕೊಂಡು ದಯಾ ಹೃದಯಗಳಾಗಿ ದಯಾ ಭಾವನೆಯ ಮೂಲಕ ಮತ್ತು ನಿಮ್ಮ ಸಂಕಲ್ಪದ ಶಕ್ತಿಯ ಮೂಲಕ ಪ್ರಪಂಚದಲ್ಲಿ ನಡೀತಾ ಇರುವಂತ ಇಷ್ಟೆಲ್ಲ ಏರುಪೇರುಗಳು ಇದೆಲ್ಲ ಹಲ್ಚಲ್ ನಡೀತಾ ಇದೆಯಲ್ಲ, ಇದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಆಗಲ್ವಾ? जब करना ही है होना ही है तो इस बात पर ವಿಶೇಷ ಅಟೆನ್ಷನ್ ದೋ. ಈಗ ಈ ಪ್ರಪಂಚದಲ್ಲಿ ನಾವೇನೆ ಆಧ್ಯಾತ್ಮಿಕ ಬಲ ಇರ್ತಕ್ಕಂಥವ್ರು, ಸ್ಪಿರಿಚುವಲ್ ಪವರ್, ಸೈಲೆನ್ಸ್ ಪವರ್ ಇರ್ತಕ್ಕಂಥವ್ರು ನಾವೇ ಮಾಡ್ಬೇಕು, ನಾವು ಮಾಡ್ಲೇಬೇಕ ಅಂದಾಗ, ನಾವು ಮಾಡ್ಬೇಕು ಅಂದ್ಮೇಲೆ ಅದು ನಮ್ಮಿಂದನೇ ಆಗ್ಬೇಕು ಅಂದಾಗ ನೀವು ಅದೇ ಮಾತಿನ ಕಡೆ ವಿಶೇಷ ಅಟೆನ್ಷನ್ ಅನ್ನ ಕೊಡಿ. ಅಂದ್ರೆ ಈ ಪ್ರಪಂಚದಲ್ಲಿ ಯಾರು ಸಾಯ್ಲೇಬಾರದು ಅಂತ ಹೇಳಕ್ ಆಗಲ್ಲ. ಎಲ್ಲಾರು ಹುಟ್ಟಿದವರು ಅವ್ರವ್ರ ಸಮಯ ಬಂದಾಗ ಅವ್ರವ್ರು ಹೋಗ್ಲೇಬೇಕು. ಆದ್ರೆ ಯಾರದ್ದು ಸಹ ಏನಾಗ್ಬಾರ್ದು, ಅವರ ಪತನ ಆಗ್ಬಾರ್ದು. ಜಗತ್ತಿನಲ್ಲಿ ಎಲ್ಲಾರು ಸಹ ಈಗ ಸುಖ ಶಾಂತಿಯಿಂದ ಅವರು ದೇಹ ತ್ಯಜಿಸ್ತಾರೆ. ಎಲ್ಲಾರು ಸಹ ಒಂದಲ್ಲ ಒಂದ್ಸಲ ತ್ಯಜಿಸೋದಿದ್ದೇ ಇರುತ್ತೆ. ಬಂದವರು ನಾವು ರಾಜನು ಹೋಗ್ಬೇಕು, ದಾಸದಾಸಿನೂ ಹೋಗ್ಬೇಕು, ಎಲ್ರು ಬಂದವರು ವಾಪಸ್ ಹೋಗ್ಲೇಬೇಕು. ಆದ್ರೆ ನಮ್ಮ ಈ ಎನರ್ಜಿ ಅಥವಾ ನಮ್ಮ ಈ ವೈಬ್ರೇಷನ್ ಅಂತಕ್ಕಂತಹದ್ದು ಏನಿದೆ ಆ ಆತ್ಮಗಳವರೆಗೆ ತಲುಪಿ ಅವರಿಗೆ ಏನು ಬಾಬರವರು ಅಥವಾ ಸೃಷ್ಟಿ ನಾಟಕದಲ್ಲಿ ಹೇಗಿದೆಯೋ ಹಾಗೆ ಅವರಿಗೆ ಒಳಿತಾಗ್ಲಿ ಅನ್ನುವಂತ ಅಟೆನ್ಷನ್ ಅನ್ನ ಇಟ್ಕೋಬೇಕು. जब आप ग्रेट ग्रेट ग्रैंडफादर के बच्चे हैं तो आपके ही सभी बिरादरी शाखाए परिवार है, आप ही ಭಕ್ತೋಂ ಕೆ ಇಷ್ಟ ದೇವ್ ಹೋ. ಈಗ ನೀವು ಮಾಡದೆ ಇನ್ಯಾರು ಮಾಡ್ಬೇಕು? ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾರಿಗೋ ಏನೋ ಆಗಿದೆ ಅಂದಾಗ ನೀವು ಜವಾಬ್ದಾರಿ ತಗೊಳ್ದೆ, ನೀವು ಕಳಕಳಿ ತೋರಿಸ್ದೆ, ನೀವು ದಯೆ ತೋರಿಸ್ದೆ, ನೀವು ಅವರಿಗೆ ಸಹಾಯ ಮಾಡದೆ ಇನ್ಯಾರು ಮಾಡ್ಬೇಕು? ಅದೇ ಪ್ರಕಾರದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಜಗತ್ತೇ ನಮ್ಮ ಪ್ರಭು ಪರಿವಾರ ಆದ್ಮೇಲೆ ಭಕ್ತಾದಿಗಳಿಗೆಲ್ಲ ಭಗವಂತನ ಸಾಕಾರದಲ್ಲಿ ನೀವಿದೆ ಇಷ್ಟ ದೇವತೆಗಳಾಗಿದ್ದೀರಾ ಅಂದಾಗ ಇದು ನಿಮ್ಮಿಂದ ಸಾಧ್ಯ, ಇದು ನೀವು ಮಾಡ್ಬೇಕಾಗಿದೆ. ಅಂದ್ರೆ ಅದು ನಾವು ಮಾಡೋದು ನಾವು ಮಾಡ್ತಾ ಇರ್ಬೇಕು. ಅದು ಯಾವ ರೀತಿನಲ್ಲಿ ಅವರಿಗೆ ಒಳಿತಾಗ್ಬೇಕೋ ಅದಾಗುತ್ತೆ, ಅದು ಆಗ್ಲಿ ಅಂತ ಸಂಕಲ್ಪ ಮಾಡ್ಬೇಕು. ಅದು ಬಾಬಾ ಅವರಿಗೆ ಡ್ರಾಮಾಗೆ ಮತ್ತು ಆ ಆತ್ಮಗಳ ಲೆಕ್ಕಾಚಾರಕ್ಕೆ ಬಿಟ್ಟದ್ದು. ಆದ್ರೆ ನಾವಂತೂ 100% ಆಗಿ ನಮ್ಮ ಎಫರ್ಟ್ಸ್ ಅನ್ನ ಹಾಕ್ಬೇಕು, ನಾವು ಪ್ರಯತ್ನವನ್ನ ಮಾಡ್ಬೇಕು. ये नशा है कि हम ही इष्ट देव है तो भक्त चिल्ला रहे हैं आप सुन रहे हो. ನಿಮ್ಗೆ ನಶೆ ಇದೆ ತಾನೆ, ನಾವೇ ಆ ಇಷ್ಟ ದೇವತೆಗಳು ಅಂತ ಭಕ್ತರೆಲ್ಲ ಚೀರಾಡ್ತಾ ಇದಾರೆ, ನೀವು ಕೇಳ್ತಾ ಇದ್ರಿ, ನೋಡ್ತಿದೀವಿ ತಾನೆ. वो पुकार रहे हैं हे इष्ट देव आप सिर्फ सुन रहे हो, उनको रेस्पॉन्ड नहीं करते हो. ಬಾಬಾ ಕೇಳ್ತಾರೆ, ಮಕ್ಳೇ ಇಷ್ಟ ದೇವ ದೇವರೇ ಕಾಪಾಡು ಅಂತ ಕೂಗ್ತಾ ಇದಾರೆ, ನೀವು ಬರೀ ಕೇಳಿಸ್ಕೊಳ್ತಾ ನೀವು ಕಲ್ಲಾಗಿದ್ದೀರಲ್ವಾ, ನೀವ್ ಅದಕ್ಕೆ ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡ್ತಾನೂ ಇಲ್ವಲ್ಲ. ಅಂದ್ರೆ ಹೌದು ಅಂತ ನಾವು ಮನಸ್ಪೂರ್ವಕವಾಗಿ ಅವರಿಗೆ ಒಳ್ಳೇದಾಗ್ಲಿ 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 ಶುಭವಾಗ್ಲಿ ಅಂತ ನಾವು ಆ ಕರುಣಾದ ಭಾವನೆಯಿಂದ ಅವರ ಬಗ್ಗೆ ಒಂದು ಒಳ್ಳೆ ಸಂಕಲ್ಪವನ್ನ, ಶುಭ ಸಂಕಲ್ಪದ ವೈಬ್ರೇಷನ್ ಅನ್ನು ನಾವು ಕೊಡ್ತಾ ಇಲ್ವಾ ಅಂತ ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ. तो बाप दादा कहते हैं हे भक्तों के इष्ट देव अभी पुकार सुनो रेस्पॉन्ड दो सिर्फ सुनो नहीं. ಬಾಬಾ ಹೇಳ್ತಾರೆ, ಹೇ ಭಕ್ತರ ಇಷ್ಟ ದೇವತೆಗಳಾದ ನೀವಾತ್ಮರೇ, ಭಕ್ತರ ದುಃಖದ ಕರೆಯನ್ನ ಕೇಳಿ, ಅವರ ಮೊರೆಯನ್ನ ಕೇಳಿ, ಅವರ ಅಳಲನ್ನ ಕೇಳಿ, ಅವರಿಗೆ ನೀವು ಸ್ಪಂದಿಸಿ, ಅವರಿಗೆ ನೀವು ದಯೆ ತೋರಿ, ಅವರಿಗೆ ನಿಮ್ಮ ಶಕ್ತಿಗಳ ಭಗವಂತನ ಶಕ್ತಿ ತಗೊಂಡು ನಿಮ್ಮ ಮುಖಾಂತರ ಶಕ್ತಿಗಳ ದಾನ ಕೊಡಿ. ಕೇವಲ ಕೇಳ್ಬೇಡಿ, ಟಿವಿ ಇದನ್ನೆಲ್ಲ ಹಾಕ್ಬಿಟ್ರೆಲ್ಲ ಕೇಳ್ತಿರ್ತಾನೆ, ಅವ್ರ ಹತ್ರ ಇವ್ರು ಸುರಿದ್ರು, ಇವ್ರಿಗೆ ಹಿಂಗಾಯ್ತು ಅಂತ ಬರೀ ಕೇಳೋದ್ ಮಾಡ್ಬೇಡಿ. ನೀವು ಯೋಗದಲ್ಲಿ ಇದನ್ನೆಲ್ಲ ಅವರಿಗೆ ರೆಸ್ಪಾಂಡ್ ಮಾಡಿ, ಅಂದ್ರೆ ಅವರಿಗೆ ಅವರ ಕರೆಗೆ ನೀವು ಉತ್ತರಿಸಿ. ಕ್ಯಾ ರೆಸ್ಪಾಂಡ್ ದೆಂಗೆ ಪರಿವರ್ತನ್ ಕಾ ವಾಯುಮಂಡಲ್ ಬನಾವೋ. ನೀವ್ ಏನ್ ಉತ್ತರಿಸ್ಬೇಕು ಅವ್ರಿಗೆ?
ಅವ್ರಿಗೆ ನೀವು ವಾಚಾ ಸೇವೆ ಮಾಡಕ್ಕಂತೂ ಈಗ ಆಗೋದಿಲ್ಲ. ಪರಿವರ್ತನೆಯ ವಾಯುಮಂಡಲವನ್ನ ರೂಪಿಸಿ. ಯಾವ ಪರಿವರ್ತನೆ ವಾಯುಮಂಡಲ ರೂಪಿಸ್ಬೇಕು? ಈ ನಮ್ಮ ಒಂದು ಯೋಗ ಶಕ್ತಿಯ ತರಂಗಗಳು, ಭಗವಂತನ ಶಕ್ತಿ ತರಂಗಗಳು, ಅದನ್ನ ಟೆಲಿಪತಿ ಅಂತ ಹೇಳಲಾಗುತ್ತೆ. ಅಂದ್ರೆ ನೀವು ಮನಸ್ಸಿನ ಮೂಲಕ ಅವರ ಮನಸ್ಸನ್ನ ತಲುಪೋದು, ನಿಮ್ಮ ಹೃದಯದ ಶುಭ ಭಾವನೆಗಳು ಅವರ ಹೃದಯವನ್ನ ತಲುಪೋದು, ನಿಮ್ಮ ಭಾವನೆಗಳು ಅವರ ಜೀವನದಲ್ಲಿ ಸುಖ ಶಾಂತಿಯ ರೂಪದಲ್ಲಿ ಬದಲಾಗ್ಬೇಕು. आपका रेस्पॉन्ड उन्हों को ही नहीं मिलता तो वो भी अलबेले हो जाते हैं. ನಿಮ್ಮ ಅವ್ರು ಕರೆದಾಗ ನಿಮ್ಮಿಂದ ಏನು ಉತ್ತರ ಇಲ್ಲ, ಕರೆದು ಸಾಕಾಗಿ ಆಮೇಲೆ ಅವರು ಸಹ ಏನಾಗ್ತಾರೆ, ಅಲ್ಬೇಲೆ ಆಗಿ ಹೋಗ್ಬಿಡ್ತಾರೆ. ಅಂದ್ರೆ ಅವರು ಬೇಕಾಗ್ಬಿಟ್ಟೆ ಆಗ್ಬಿಡ್ತಾರೆ. ಅಂದ್ರೆ ಒಂದು ನಂಬಿಕೆ ಇರುತ್ತೆ, ಏನೋ ದೇವ್ರನ್ನ ನಂಬಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ನಿಮ್ಮಿಂದ ಅವ್ರಿಗೆ ಏನೋ ಈ ತರ ರೆಸ್ಪಾನ್ಸ್ ಸಿಗ್ಲಿಲ್ಲ, ಅಥವಾ ಅವ್ರಿಗೆ ಏನೋ ದೇವರ ಶಕ್ತಿ ನನ್ಗೆ ಅನುಭವ ಆಯ್ತು ಅಂತ ಅನಿಸ್ಲಿಲ್ಲ ಅಂದ್ರೆ, ಆ ನಂಬಿಕೆ ಭರವಸೆಗಳಲ್ಲೂ ಕಳ್ಕೊಂಡು ಅವರು ಇನ್ನೂ ಅಲಕ್ಷ್ಯದಲ್ಲಿ ಬಂದ್ಬಿಡ್ತಾರೆ. ಚಿಲ್ಲಾತೆ ಹೇ ಫಿರ್ ಚುಪ್ ಹೋ ಜಾತೆ, ಕೂಗಿ ಏನು ಉತ್ತರ ಸಿಗ್ಲಿಲ್ಲ ಅಂದಾಗ ಜಿಗುಪ್ಸೆ ಬಂದ್ಬಿಡುತ್ತೆ ಜೀವನದಲ್ಲಿ, ಸುಮ್ನೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಒಂದು ಉತ್ತರ ಅವರಿಗೆ ಬೇಕು, ನಿಮ್ಮ ಒಂದು ಶುಭ ಪ್ರಕಂಪನ ಅವರುಗಳಿಗೆ ಬೇಕಾಗಿದೆ. ಇಲ್ಲ ಅಂದ್ರೆ ಜಿಗುಪ್ಸೆ ಬಂದ್ಬಿಡುತ್ತೆ ಜೀವನದಲ್ಲಿ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಸುಮ್ನೆ ಆಗೋಗ್ಬಿಡ್ತಾರೆ. ಅದರಿಂದ ನಮ್ಮ ಕೆಲಸ ಅವರಿಗೆ ಪ್ರಕಂಪನಗಳನ್ನ, ತರಂಗಗಳನ್ನ, ಶುಭ ಭಾವನೆಗಳನ್ನ ಕಳಿಸಿ ಅವರ ಅನುಭವಕ್ಕೆ ಅವರಿಗೆ ಸ್ಪಂದಿಸೋದು. बाबा ब्रह्मा बाप के हर कार्य के उत्साह को देखी है. जैसे शुरू में उमंग था, चाबी चाहिए, अभी भी ब्रह्मा बाप यही शिव बाबा से कहते, अभी घर की दरवाजे की चाबी दो. ಬ್ರಹ್ಮ ಬಾಬರವರ ಕಾರ್ಯದ ಉತ್ಸಾಹವಂತೂ ನೀವೆಲ್ಲ ಅವರ ಹಿಸ್ಟ್ರಿಯಲ್ಲಿ ಕೇಳಿದ್ದೀರಿ, ನೋಡಿದ್ದೀರಿ. ಹೇಗೆ ಆರಂಭದಿಂದಲೂ ಸಹ ಉತ್ಸಾಹ, ಒಂದು ಹುಮ್ಮಸ್ಸಿತ್ತು. ಏನಂದ್ರೆ ಬೀಗದ ಕೈ ನನ್ ಕೊಡಿ ಅಂತ ಬ್ರಹ್ಮ ಬಾಬಾ ಶಿವಬಾಬಾ ಅವ್ರನ್ನ ಕೇಳ್ತಾ ಇದ್ರು. ಅಂದ್ರೆ ಇದೆಲ್ಲ ದುಃಖ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ, ಬ್ರಹ್ಮ ಬಾಬರವರು ಶಿವಬಾಬಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಸಂಭಾಷಣೆ ಮಾಡ್ತಾ ಇದ್ರು, ಸಂವಾದ ಮಾಡ್ತಾ ಇದ್ರು. ಆ ಸಂವಾದದಲ್ಲಿ ಏನ್ ಕೇಳಿದ್ರು ಬ್ರಹ್ಮ ಬಾಬಾ ಅಂದ್ರೆ, ಅಭಿ ಗರ್ಕೆ ದರ್ವಾಜೆ ಕಿ ಚಾಬಿ ದೋ, ಪರಂಧಾಮ ಮನೆಯ ಬೀಗದ ಕೈ ನನ್ ಕೊಡು, ಮನೆಗ್ ಹೋಗ್ಲಿಕ್ಕೆ ಬೀಗ ತೆಕ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಪರಂಧಾಮಕ್ಕೆ ಹೋಗುವ ಬಾಗಿಲಿನ ಗೇಟಿನ ಬೀಗದ ಕೈ ಕೊಡಿ ಅಂತ ಕೇಳಿದ್ರು. ಲೇಕಿನ್ ಸಾತ್ ಜಾನೆ ವಾಲೆ ಬಿ ತೋ ತಯಾರ್ ಹೋ, ಅಕೇಲ ಕ್ಯಾ ಕರೇಗ. ಅದಕ್ಕೆ ಆಗ ಶಿವಬಾಬಾ ಹೇಳ್ತಾರೆ, ನೀವಂತೂ ಬೀಗದ ಕೈ ಕೇಳ್ತೀರಿ, ನೀವ್ ಒಬ್ರೇ ಗೇಟ್ ತೆಗೆದು ಪರಂಧಾಮಕ್ಕೆ ಹೋದ್ರೆ ಹೆಂಗೆ? ನಿಮ್ ಒಟ್ಟಿಗೆ ಹೋಗೋರು ಎಲ್ಲಾರು ಸಹ ಬೇಕು ತಾನೆ. तो अभी साथ जाना है ना, या पीछे पीछे जाना है? साथ जाना है ना. तो ब्रह्मा बाप कहते हैं कि बच्चों से पूछो, अगर बाप चाबी दे दे तो आप एवर रेडी हो. ಬಾಬಾ ಕೇಳ್ತಾ ಇದಾರೆ, ಈಗ ಶಿವಬಾಬಾ ಅಂತೂ ಕೇಳಿದ್ರು, ನೀವ್ ಒಬ್ರೇ ಪರಂಧಾಮಕ್ಕೆ ಹೋಗ್ಬಿಡ್ತಿರೋ ಈಗ ಬೀಗಕ್ಕೆ ಕೊಟ್ರೆ, ಅಥವಾ ಎಲ್ಲಾರನ್ನು ಜೊತೆ ಕರ್ಕೊಂಡು ಹೋಗ್ತಿರೋ ಅಂತ? ಎಲ್ರು ಜೊತೆಯಾಗಿ ಹೋಗ್ಬೇಕು ತಾನೆ. ಆದ್ರಿಂದ ಬ್ರಹ್ಮ ಬಾಬಾ ಹೇಳ್ತಾರೆ, ನೀವೇ ಮಕ್ಕಳನ್ನ ಕೇಳಿ. ಬ್ರಹ್ಮ ಬಾಪ್ ಕಹತೆ ಹೇ ಕಿ ಬಚ್ಚೋನ್ ಸೆ ಪೂಚೋ. ಒಂದ್ ವೇಳೆ ಬ್ರಹ್ಮನಿಗೆ ಪರಂಧಾಮಕ್ಕೆ ಎಲ್ಲಾರು ಹೋಗುವ ಬೀಗಕ್ಕೆ ಈಗ ಶಿವಬಾಬಾ ಕೊಟ್ಬಿಟ್ರು ಅಂದ್ರೆ, ಈಗ ಅವ್ರ ಜೊತೆನಲ್ಲಿ ಹೋಗಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ಮಕ್ಕಳೆಲ್ಲ ಅಂತ ಮಕ್ಕಳನ್ನ ಕೇಳಿ ಅಂತ ಹೇಳ್ತಾರೆ. ಎವರ್ ರೆಡಿ ಹೋ ಯಾ ರೆಡಿ ಹೋ, ಸಿರ್ಫ್ ರೆಡಿ ನಹಿ ಎವರ್ ರೆಡಿ. ಹೇಗ್ ರೆಡಿ ಆಗ್ಬೇಕಂದ್ರೆ ಎವರ್ ರೆಡಿ ಅಂದ್ರೆ ಸದಾ ಸಿದ್ಧರು. ಯಾವ ಸೆಕೆಂಡಿನಲ್ಲಾದ್ರೂ ನಮಗೆ ಕರೆ ಬರಬಹುದು. ನಾವು ಆತ್ಮಶಕ್ತಿಯಿಂದ, ಆತ್ಮಸ್ಥಿತಿಯಿಂದ, ಆತ್ಮಿಕ ಸಂತೃಪ್ತಿಯಿಂದ, ಪರಮಾತ್ಮನ ನೆನಪಿನಿಂದ ಹೋಗ್ಲಿಕ್ಕೆ ಎವರ್ ರೆಡಿ, ಸದಾ ಸಿದ್ಧ. ಅಂದ್ರೆ ಯಾವುದೇ ಸೆಕೆಂಡಿನಲ್ಲಾದ್ರೂ ನಾವು ರೆಡಿ ಆಗಿರೋದು ಅಂದ್ರೆ ಸಾಯಕ್ ರೆಡಿ ಆಗಿರೋದು ಅಂತಲ್ಲ, ಸ್ಥಿತಿಯನ್ನ ರೂಪಿಸ್ಕೊಳ್ಳೋದಕ್ಕೆ ರೆಡಿ ಅನ್ನೋದು. ಆತ್ಮಸ್ಥಿತಿ, ಪರಮಾತ್ಮನ ನೆನಪಿನ ಸ್ಥಿತಿ, ಪುಣ್ಯ ಜಮಾ ಮಾಡ್ಕೊಂಡಂತ ಸ್ಥಿತಿ, ಇದೆಲ್ಲ ಸ್ಥಿತಿಯಲ್ಲಿ ರೆಡಿ ಆಗೋದು. ಆಗ ಆಟೋಮೆಟಿಕ್ ಆಗಿ ನಾವು ಬಾಬನ್ ಜೊತೆಗೆ ಹೋಗ್ತೀವಿ. ಯಾಕೆಂದ್ರೆ ಸಮಾನ ಸಂಸ್ಕಾರ ಬಂದಾಗೇನೆ ಜೊತೆಯಲ್ಲಿ ಇರಕ್ಕಾಗುತ್ತೆ. ತ್ಯಾಗ, ತಪಸ್ಯ, ಸೇವಾ, ತೀನೋ ಹಿ ಪೇಪರ್ ತಯಾರ್ ಹೋಗಯೇ ಹೇ. ಅದರಿಂದ ಈಗ ನೀವು 3 ವಿಷಯದಲ್ಲಿ 2 ಎಕ್ಸಾಮಿನೇಷನ್ ಬರುತ್ತೆ, ರೆಡಿ ಆಗಿದ್ದೀರಾ ಅಂತ ಕೇಳ್ತಿರ್ತಾರೆ, ಪ್ರಿಪೇರ್ ಆಗಿದ್ದೀರಾ ಅಂತ ಮಾತಾಡ್ತಾರೆ. ಹಾಗೆ ನಾವು ತ್ಯಾಗದಲ್ಲಿ, ತಪಸ್ಸಿನಲ್ಲಿ, ಸೇವೆ, ಈ 3ರಲ್ಲೂ ಪ್ರಿಪೇರ್ ಆಗಿದ್ದೀವಾ? ब्रह्मा बाप मुस्कुराते हैं कि प्यार के आंसू बहुत बहाते हैं, और ब्रह्मा बाप वो आंसू और मोती समान दिल में समाते हैं. लेकिन एक संकल्प जरूर चलता है कि सब एवर रेडी कब बनेंगे. 18ನೇ ಜನವರಿಯ ದಿನದಂದು ಎಲ್ಲರೂ ಸಹ ಯೋಗ ಮಾಡ್ತೀವಿ,
ಬ್ರಹ್ಮ ಬಾಬಾವರನ್ನ ನೋಡಿದವರು, ಅವ್ರ ಜೊತೆಲಿ ಇದ್ದವರು ಪ್ರೇಮದ ಆನಂದದ ಬಾಷ್ಪಗಳನ್ನ ಹರಿಸ್ತೀರಿ. ಇದೆಲ್ಲಾನು ನಿಮ್ಗೆ ಸ್ನೇಹ ನನ್ ಜೊತೆಲಿ ಇದೆ ಅನ್ನೋದು ಅರಿವಿದೆ. ಆದ್ರೆ ನನ್ನಲ್ಲಿ ಒಂದ್ ಸಂಕಲ್ಪ ಬರ್ತಾ ಇರುತ್ತೆ, ಏನಂದ್ರೆ ಎಲ್ರು ಯಾವಾಗ ಎವರೆಡಿ ಆಗೋದು. ಅಂದ್ರೆ ಈಗ ಅನೇಕರು ಹೋಗ್ತಾ ಇರೋದನ್ನ ಅವ್ರು ಹೋದ್ರು ಇವ್ರು ಹೋದ್ರು ಅಂತ ನೋಡ್ತೀವಿ. ನಮ್ದೂನು ಯಾವ್ದಾದ್ರು ಒಂದ್ ಕ್ಷಣ ಬಂದ್ಬಿಡತ್ತೆ ಹೋಗೋದು. ಆದ್ರೆ ಹೋಗೋಕ್ಕಿಂತ ಮುಂಚೆ ನಾವ್ ಏನ್ ಬಾಬೋರ್ ಹೇಳಿದರೆ ತ್ಯಾಗ, ತಪಸ್ಸು ಮತ್ತು ವಿಶ್ವ ಸೇವೆ, ಅದನ್ನೆಲ್ಲ ಮಾಡಿ ನಾವು ಪರಿಪೂರ್ಣವಾದಂತ ಸ್ಥಿತಿಯನ್ನ ಹೊಂದ್ಬೇಕು. ಅಥವಾ ಆತ್ಮ ತನ್ನ ಮೊದಲಿನ ಸಂಪನ್ನ ಸ್ಥಿತಿಯನ್ನ ಪ್ರಾಕ್ಟಿಕಲ್ ಆಗಿ ತಂದ್ಕೋಬೇಕು. ಆ ರೀತಿ ಯಾವಾಗ ಆಗೋದು ಮಕ್ಕಳು ಅಂತ ಬಾಬರವರಿಗೆ ಸಂಕಲ್ಪ ಬರ್ತಾ ಇದೆ. डेट दे दे, आप कहेंगे कि हम तो एवर रेडी है, लेकिन आपके जो साथी है उन्हों को भी बनाओ या उनको छोड़कर चले जाएंगे. ಈಗ ಕೆಲವರು ಎಕ್ಸ್ಪರ್ಟ್ಸ್ ಇರ್ತಾರೆ ಮಾತಿನಲ್ಲಿ, ತಯಾರಿದ್ದೀರಾ ಅಂದ್ರೆ ಹೂ ಅಂತ ಕೈ ಎತ್ ಬಿಡ್ತಾರೆ. ಬಾಬಾ ಹೇಳ್ತಾರೆ ಸರಿ ನೀವೇನೋ ತಯಾರು ಅಂತ ಒಪ್ತಾ ಇದ್ದೀರಾ, ಆದ್ರೆ ನಿಮ್ಮ ಸುತ್ತಮುತ್ತಲಿನವರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮಗೆ ಸಂಬಂಧಪಟ್ಟಂತಹ ಬಂಧು ಮಿತ್ರರು ಎಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀವು ಒಬ್ರು ಶಿವಬಾಬನ್ ಜೊತೆಗೆ ಹೋಗ್ಬಿಡ್ತಿರೋ, ಸ್ವಲ್ಪ ಅವ್ರಿಗೂ ಏನಾದ್ರೂ ತಯಾರು ಮಾಡ್ತಿರೋ, ಅವ್ರಿಗೂ ಇನ್ಫಾರ್ಮ್ ಮಾಡ್ತಿರೋ, ಅಥವಾ ಅವರನ್ನು ಈ ನಿಟ್ಟಿನಲ್ಲಿ ಅವರಿಗೆ ಸಿದ್ಧತೆ ಮಾಡಿಸ್ತಿರೋ. आप कहेंगे ब्रह्मा बाप तो चला गया ना, लेकिन उनको तो ये रचना रचनी थी, फास्ट बुद्धि की जिम्मेवारी थी. ಈಗ ಏನ್ ಮಾಡೋದು, ಬ್ರಹ್ಮ ಬಾಬಾ ಹೊರಟೋಗ್ಬಿಟ್ಟಾಯ್ತಲ್ಲ ಸಾಕಾರ ಶರೀರದಿಂದ ಅಂತ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬರವರಿಗೆ ಮಾನಸ ಪುತ್ರರು ಸಂಕಲ್ಪದಿಂದ ಸೃಷ್ಟಿ ರಚನೆ ಮಾಡ್ತಕ್ಕಂಥ ಕರ್ತವ್ಯ ಇತ್ತು. ಅದಕ್ಕೋಸ್ಕರ ಅವ್ರು ಮುಂಚಿತವಾಗಿ ಹೋಗಿ ಇಡೀ ವಿಶ್ವದಲ್ಲಿ ಅನೇಕ ಆತ್ಮಗಳಿಗೆ ಸಾಕ್ಷಾತ್ಕಾರಗಳನ್ನ ಮಾಡಿಸೋದು, ಅನುಭವ ಮಾಡಿಸೋದು, ಈ ತರ ವಿದೇಶದ ಪ್ರತಿ ಸಾವಿರಾರು ಜನ, ಲಕ್ಷಾಂತರ ಜನ ಸಂಕಲ್ಪದಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು. ಅಂದ್ರೆ ಪರಮಾತ್ಮನನ್ನ ಅವರು ಮನಸ್ಸಿಗೆ ಅವರಿಗೆ ಬಾಬಾ ಟಚ್ ಮಾಡಿ ಅನುಭವ ಮಾಡಿಸಿದ್ದಾರೆ. ಫಾಸ್ಟ್ ವೃದ್ಧಿ ಕಿ ಜಿಮ್ಮೆವಾರಿತಿ, ಅಂದ್ರೆ ಅತಿ ವೇಗದಲ್ಲಿ ಜಗತ್ತಿನಲ್ಲಿ ಪರಮಾತ್ಮನ ಸಂದೇಶದ ಒಂದು ಸಂದೇಶ ಸ್ಪ್ರೆಡ್ ಆಗುವಂತ ಮಾಡ್ಲಿಕ್ಕೆ ಜವಾಬ್ದಾರಿ ಬ್ರಹ್ಮ ಬಾಬಾ ಅವ್ರದ್ದಿತ್ತು. ಅದಕ್ಕೋಸ್ಕರ ಅವರು ಸೂಕ್ಷ್ಮ ಶರೀರದ ಮೂಲಕ, ಏಂಜಲ್ ಮೂಲಕ ಆಗಿ, ದೇವದೂತನಾಗಿ ಜಗತ್ತಿನಲ್ಲಿ ಶಿವನ ಸಂದೇಶವನ್ನೆಲ್ಲ ವ್ಯಾಪಕವಾಗಿ ಅತಿ ವೇಗವಾಗಿ ಹರಡಿಸುವ ಜವಾಬ್ದಾರಿಯನ್ನ ಮಾಡ್ಲಿಕ್ಕೆ ಅವರು ಮೊದಲು ಹೋದ್ರು. तो सभी एवर रेडी है, एक नहीं सभी को साथ ले जाना है ना, या अकेले अकेले जाएंगे. ಅದಕ್ಕೆ ಬ್ರಹ್ಮನ ವಿಷಯ ನೀವು ಪ್ರಶ್ನಿಸ್ಬೇಡಿ. ಈಗ ನೀವೆಲ್ಲ ಏನ್ ಮಾಡ್ತೀರಾ, ನೀವೆಲ್ಲ ಒಟ್ಟಾಗಿ ಬರ್ತಿರೋ ಅಥವಾ ಒಬ್ಬೊಬ್ಬರೇನೆ ಹೋಗ್ತಿರೋ, ಅಂದ್ರೆ ಬೇರೆಯವ್ರನ್ನು ಒಂದ್ ಸ್ವಲ್ಪ ಏನೋ ತಯಾರು ಮಾಡ್ಲಿಕ್ಕೆ ನೋಡ್ತಿರೋ. तो सभी एवर रेडी है या हो जाएंगे, ಎಲ್ಲಾರು ಸದಾ ಸಿದ್ಧರಾಗಿದ್ದೀರಾ ಅಥವಾ ಈಗ್ಲೂನು ಆಗೋಣ ಅಂತ ಹಾರಿಕೆ ಉತ್ತರ ಕೊಡ್ತಿರೋ. बोलो कम से कम 9 लाख तो साथ जाए, नहीं तो राज्य किस पर करेंगे, अपने ऊपर राज्य करेंगे. तो ब्रह्मा बाप की यही सभी बच्चों के प्रति शुभ कामना है, एवर रेडी बनो, एवर रेडी बनावो. ಆದ್ರಿಂದ ಬ್ರಹ್ಮ ಬಾಬರವರ ಶುಭ ಕಾಮನೆ ಏನಂದ್ರೆ, ಎವರ್ ರೆಡಿಯಾಗಿ, ಎವರ್ ರೆಡಿಯನ್ನಾಗಿ ಇತರರನ್ನು ಸಿದ್ಧಗೊಳಿಸಿ, ಸಜ್ಜುಗೊಳಿಸಿ. ಅಂದ್ರೆ ನಾವು ಯಾವಾಗ್ಲೂ ಸಹ ಪಾಯಿಂಟ್ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಎವರ್ ರೆಡಿ ಆಗ್ಬೇಕು, ಅಚಾನಕ್ ಎವರ್ ರೆಡಿ, ಇದೆರಡು ಪಾಯಿಂಟ್ ಹೇಳ್ತೀವಿ. ಎವರ್ ರೆಡಿ ಆಗಿರ್ಬೇಕು ನಾವು ಅಂತ. ಆದ್ರೆ ಈ ಮಾತು ಮರ್ತೇ ಹೋಗ್ಬಿಡ್ತೀವಿ. ಬೇರೆಯವ್ರನ್ನು ಎವರ್ ರೆಡಿ ಆಗಿ ಮಾಡ್ಬೇಕಂತ ಅಂದ್ರೆ ನಮಗೆ ಸಂಬಂಧಪಟ್ಟಂತವ್ರನ್ನ ನಾವು ಈ ವಿಷಯದಲ್ಲಿ ಜಾಗೃತಗೊಳಿಸ್ಬೇಕು. ಆಜ್ ವತನ್ ಮೇ ಸಭಿ ವಿಶೇಷ ಆದಿ ರತನ್ और सेवा के आदि रतन एमर्ज हुए. एडवांस पार्टी कहती है हम तो तैयार है, किस बात के लिए तैयार है, वो कहते हैं ये प्रत्यक्षता का नगाड़ा बजाए तो हम सब प्रत्यक्ष होकर नई सृष्टि की रचना के निमित्त बनेंगे. ಇಂದು ವತನದಲ್ಲಿ ವಿಶೇಷ ಆದಿರತ್ನಗಳು ಮತ್ತು ಸೇವೆಯ ಆದಿರತ್ನಗಳು ಪ್ರಕಟವಾಗಿದ್ರು. ಅಂದ್ರೆ ವತನದಲ್ಲಿ ಅವರ ಮೀಟಿಂಗ್ ನಡೀತಾ ಇರುತ್ತೆ. ಏಂಜಲ್ಸ್, ಸೂಕ್ಷ್ಮ ದೇವತೆಗಳು, ಹೇಗೆ ನಮ್ಗೆ ಇಲ್ಲಿ ವ್ಯವಹಾರ ನಡೆಯುತ್ತೆ, ಒಬ್ರು ದೊಡ್ಡವ್ರು ಇರ್ತಾರೆ, ಅವ್ರ ಮೀಟಿಂಗ್ ಕರೀತಾರೆ, ಎಲ್ಲಾರು ಸೇರ್ಕೊಳ್ತಾರೆ, ಇಂಥ ಜವಾಬ್ದಾರಿ, ಈ ತರ ಸೇವೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ವತನದಲ್ಲೂ ಏಂಜಲ್ಸ್ ಅಂದ್ರೆ ಮಾರ್ಗದರ್ಶಿ ದೇವತೆಗಳು ಅಂತ ಹೇಳ್ತಾರೆ, ಅಥವಾ ರಕ್ಷಣೆ ಮಾಡ್ತಕ್ಕಂತಹ ದೇವತೆಗಳು ಅಂತ. ಆ ರೀತಿನಲ್ಲಿ ನಾವೇನ್ ಹೇಳ್ತೀವಿ, ಅಡ್ವಾನ್ಸ್ ಪಾರ್ಟಿ ಅಥವಾ ಆದಿರತ್ನಗಳ ಒಂದು ಮೀಟಿಂಗ್ ಅಂತ. ಆದಿ ಅಡ್ವಾನ್ಸ್ ಪಾರ್ಟಿ कहती हम तो तैयार है, किस बात पर तैयार है, वो कहते हैं ये ಪ್ರತ್ಯಕ್ಷ, ಅಂದ್ರೆ ಇನ್ನು ನಾವು ತಯಾರಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾತಕ್ಕೆ ತಯಾರಿದ್ದೀನಿ ಅಂದ್ರೆ ಪ್ರತ್ಯಕ್ಷತೆಯ ನಗಾರಿಯನ್ನ ಯಾವಾಗ ಬಾರಿಸ್ಬೇಕು,
ಯಾವಾಗ ಬಾರಿಸೋದು? ಎಲ್ಲರೂ ಪ್ರತ್ಯಕ್ಷ ಆಗಿ ಹೊಸ ಜಗತ್ತಿನ ರಚನೆಗೆ ನಿಮಿತ್ತರಾಗ್ತೀವಿ ನಾವು ಅಂತ ಅಡ್ವಾನ್ಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಶಿವಬಾಬಾ ಹೇಳಿದಂಗೆ ಹೊಸ ಜಗತ್ತಿನ ರಚನೆಗೆ ನಾವೇ ನಿಮಿತ್ತರಾಗ್ತೀವಿ, ಅದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಅವರು ಹೇಳ್ತಾರೆ. हम तो आह्वान कर रहे हैं, नई सृष्टि रचना करने वाले आवे, अभी काम सारा आपके ऊपर है, नगाड़ा बजाओ, ಆ ಗಯಾ ಕ ನಗಾಡ ಬಜಾओ. ನಗಾಡ ಬಜಾನ ಆತಾ ಹೈ ಅಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ನೀವು ಪರಮಾತ್ಮ ಬಂದಿದ್ದಾರೆ ಅಂತಕ್ಕಂತಹ ಒಂದು ನಗಾರಿಯನ್ನ ಬಾರಿಸಿ. ನಗಾರಿ ಅಂದ್ರೇನು? ಅಭಿ ಬ್ರಹ್ಮ ಅಂದ್ರೆ ಎಲ್ರಿಗೂ ಸಹ ನೀವೀಗ ಸಂಕಲ್ಪದ ಮೂಲಕ ಬಾಬರವರ ವೈಬ್ರೇಷನ್ ಅನ್ನ ಎಲ್ರಿಗೂ ಹರಡಿಸೋದೇ ನಗಾರಿ. ನಾವು ಸಂಕಲ್ಪಗಳನ್ನ ವೈಬ್ರೇಷನ್ ಕಳಿಸಿದ್ರೆ ಸಾಕು, ಮೇಲಿಂದ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವತನದಲ್ಲಿರುವ ಯಾರು ಸೂಕ್ಷ್ಮ ದೇವತೆಗಳು, ದೇವದೂತರು, ಅವ್ರಿಗೆ ಅಡ್ವಾನ್ಸ್ ಪಾರ್ಟಿ ಅಂತೇನು ಹೇಳ್ತೀವಿ, ಆದ್ರೆ ವಾಸ್ತವದಲ್ಲಿ ಅವರೇ ದೇವದೂತರು. ಅವ್ರು ಹೋಗಿ ಎಲ್ಲಾ ಕಡೆ ಸೇವೆಯನ್ನ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಮೊದಲು ತಯಾರಾಗಿ, ಮತ್ತೆ ಇದು ಮುಗಿತಿದ್ದಂಗೆ ಎಲ್ಲಾರನ್ನು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಬಜಾನಾ ತೋ ಹೈನಾ, तो अभी ब्रह्मा बाप कहते हैं डेट लिया वो, आप लोग भी कहते हो ना कि डेट के बिना काम नहीं होता, कि इसकी भी डेट बनाओ. डेट बना सकते हैं, बाप कहते हैं आप बनाओ, बाप कहते हैं आज ही बनाओ. ಹೀಗೆ ಈಗ ಯಾವಾಗಿನಿಂದ ನಾವು ಈ ಪರಿಪೂರ್ಣತೆಯನ್ನ ತಲುಪಿ ನಾವು ಎವರೆಡಿ ಆಗಿ ಎವರೆಡಿಯನ್ನಾಗಿ ಬೇರೆಯವ್ರನ್ನು ಮಾಡುವಂತಹ ಒಂದು ತಾರೀಖನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ತಾರೀಕು, ಯಾವ ಡೇಟ್ ಇಂದ ಶುರು ಮಾಡೋಣ ಅಂದ್ರೆ ಹಿಂದೆ ಇವತ್ತಿನದೇ ಅದು ಡೇಟ್, ಇದೇ ಡೇಟ್. ಇವತ್ತು ಎಷ್ಟು ತಾರೀಕು? 5 ಅಲ್ವಾ? ಇವತ್ತಿನ ತಾರೀಕಿನಿಂದಲೇ ನಾವು ಇದನ್ನ ಆರಂಭಿಸಬೇಕು. ಕಾನ್ಫರೆನ್ಸ್ की डेट फिक्स किया और ये इसकी भी कॉन्फ्रेंस करो ना. विदेशी क्या समझते हैं? डेट फिक्स हो सकती है, डेट फिक्स करेंगे ಹಾ ಯಾ ನಾ ಅಂದ್ರೆ ನಾವು ಮಾಡೋಣ ಮಾಡೋಣ ಅಂತ ಬೆಳಗಾಯ್ತು ಸಾಯಂಕಾಲ ಆಯ್ತು, ಬೆಳಗಾಯ್ತು ಸಾಯಂಕಾಲ ಆಯ್ತು, ತಿಂಡಿ ಆಯ್ತು, ಊಟ ಆಯ್ತು, ನಿದ್ರೆ ಆಯ್ತು, ಇದ್ರಲ್ಲೇ ದಿನ ಉರುಳಿ ಉರುಳಿ ಮುಗಿತಾ ಅಂತಿಮ ಶ್ವಾಸಕ್ಕೂ ಹತ್ರ ಬರ್ತಾ ಇದ್ದೀವಿ. ಆದ್ರೆ ಇನ್ನು ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವೋ ಅದನ್ನ 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರೊಳಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಡ್ಬೇಕಾ ಅದಕ್ಕೊಂದ್ ತಾರೀಕು ಫಿಕ್ಸ್ ಮಾಡ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನೇ ಅದೇ ಗುಂಗಿನಲ್ಲಿ ಹಿಡಿದು ಮಾಡಿ. अच्छा दादी जानकी के साथ राय करके करना. अच्छा देश विदेश के चारों ओर के बाप दादा के अति समीप, अति प्यारे और न्यारे बाप दादा देख रहे हैं. सभी बच्चे लगन में मगन हो लवलीन स्वरूप में बैठे हुए हैं, सुन रहे हैं और मिलन के झूले में झूल रहे हैं. दूर नहीं है लेकिन नैनों के सामने भी नहीं समाये हुए है. ಅದರಿಂದ ನೀವೆಲ್ಲ ಮಗ್ನ ಸ್ಥಿತಿಯಲ್ಲಿ ಕೇಳ್ತಾ ಇದ್ದೀರಲ್ಲ, ನೀವು ದೂರ ಏನಿಲ್ಲ, ನನ್ನ ಕಣ್ಣಿನ ಎದುರುಗಡೆ ಇಲ್ಲ, ನನ್ನ ಕಣ್ಮನಗಳಲ್ಲಿ ನೀವು ಸಮಾವೇಶವಾಗಿದ್ದೀರಾ ಅಂತ ಬಾಬಾ ತಿಳಿಸ್ತಾರೆ. तो ऐसे सन्मुख मिलन मनाने वाले और अव्यक्त रूप में लवलीन बच्चे ಸದಾ ತಂದೆಯ ಸಮಾನ ತ್ಯಾಗ, ತಪಸ್ಸು, ಸೇವೆಯ ಪ್ರತ್ಯಕ್ಷತೆಯನ್ನು ಮಾಡ್ತಕ್ಕಂತಹ ಸುಪುತ್ರ ಮಕ್ಕಳು ಮತ್ತು ಏಕಾಗ್ರತೆಯ ಶಕ್ತಿಯ ಮೂಲಕ ವಿಶ್ವ ಪರಿವರ್ತನೆ ಮಾಡ್ತಕ್ಕಂತಹ ವಿಶ್ವ ಪರಿವರ್ತಕ ಮಕ್ಕಳು, ಸದಾ ತಂದೆಯ ಸಮಾನ ತೀವ್ರ ಪುರುಷಾರ್ಥದಲ್ಲಿ ಹಾರ್ತಕ್ಕಂತಹ ಡಬಲ್ ಲೈಟ್ ಸ್ಥಿತಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಾಪ್ದಾದರವರ ಬಹುತ್ 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 ಯಾದ್ ಪ್ಯಾರ और नमस्ते. रूहानी बच्चों की रूहानी बाप दादा को बहुत 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 याद प्यार और नमस्ते. ಓಂ ಶಾಂತಿ. ಈಗ ತಾವೆಲ್ಲರೂ ಇವತ್ತಿನ ಮುರಳಿ ವರ್ತಮಾನ ಸಮಯಕ್ಕೆ ಹೇಗೆ ಸಂಪೂರ್ಣ ಹತ್ತಿರವಾಗಿತ್ತು ಅನ್ನೋದನ್ನ ಕೇಳಿದ್ರಿ. ಒಳ್ಳೆಯದು. ಓಂ ಶಾಂತಿ.